ಕೂಡ್ಲಿಗಿಯಲ್ಲಿ ಸೋಲಾರ್ ವಿಂಡ್ ಪವರ್ ಕಂಪನಿಗಳ ಮಹಾದೋಖ. ಸರ್ಕಾರಕ್ಕೆ ಕೋಟಿ ಕೋಟಿ ತೆರಿಗೆ ವಂಚನೆ ಶಂಕೆ. ಅನ್ನದಾತರಿಗೂ ಬಿತ್ತು ನಾಮ. ತಾಲೂಕು ಆಡಳಿತದ ವಿರುದ್ಧ ತಿರುಗಿ ಬಿದ್ದ ಹೋರಾಟಗಾರರು. ಅಧಿಕಾರಿಗಳ ಜೇಬು ಸೇರಿದೆಯಾ ಕೈಬಿಸಿ. ಲೋಕಾಯುಕ್ತ, ಇಡಿ, ಸಿಬಿಐ ತನಿಖೆಗೆ ಆಗ್ರಹಿಸಿ ಉಗ್ರ ಹೋರಾಟದ ಎಚ್ಚರಿಕೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಈಗ ಸೋಲಾರ್ ಮತ್ತು ವಿಂಡ್ ಪವರ್ ಕಂಪನಿಗಳ ದಗಾಬಾಜಿ ಆಟ ಬಯಲಾಗಿದೆ. ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿ ಸರ್ಕಾರಕ್ಕೆ ಕೋಟಿ ಕೋಟಿ ರೂಪಾಯಿ ತೆರಿಗೆ ವಂಚಿಸ್ತಾ ಇರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ನೂರಾರು ಅಮಾಯಕ ರೈತರಿಗೂ ಈ ಕಂಪನಿಗಳು ಪಂಗನಾಮ ಹಾಕಿವೆ. ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರೂ ತಾಲೂಕು ಆಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಇದರಲ್ಲಿ ಅಧಿಕಾರಿಗಳ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದ್ದು, ಹೋರಾಟಗಾರರು ಈಗ ತಾಲೂಕು ಆಡಳಿತದ ವಿರುದ್ಧ ಕೆಂಡ ಮಂಡಲವಾಗಿದ್ದಾರೆ. ಹೌದು, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದಲ್ಲಿ ಸೋಲಾರ್ ಹಾಗೂ ವಿಂಡ್ ಪವರ್ ಕಂಪನಿಗಳ ಹಾವಳಿ ಮಿತಿ ಮೀರಿದೆ. ತಾಲೂಕಿನಾದ್ಯಂತ ಅಕ್ರಮವಾಗಿ ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ 10 ಕಂಪನಿಗಳು ತಲೆ ಎತ್ತಿವೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಕಂಪನಿಗಳು ಸ್ಥಳೀಯ ಆಡಳಿತ ಹಾಗೂ ಸರ್ಕಾರಕ್ಕೆ ಪಾವತಿಸಬೇಕಾದ ಕೋಟಿ ಕೋಟಿ ರೂಪಾಯಿ ತೆರಿಗೆಯನ್ನ ವಂಚಿಸ್ತಾ ಇವೆ. ಅತ ಭೂಮಿ ಕೊಟ್ಟ ರೈತರಿಗೂ ಅನ್ಯಾಯವೆಸಗಿ ಇತ್ತ ಸರ್ಕಾರಕ್ಕೂ ನಷ್ಟ ಉಂಟು ಮಾಡುತ್ತಾ ಕಂಪನಿಗಳು ಆರ್ಭಟಿಸ್ತಾ ಇವೆ. ಈ ಮಹಾ ಹಗರಣದ ವಿರುದ್ಧ ಈಗ ಕೂಡ್ಲಿಗಿಯ ಸಾಮಾಜಿಕ ಹೋರಾಟಗಾರರು ಹಾಗೂ ರೈತ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಈ ತೆರಿಗೆ ವಂಚನೆ ಮತ್ತು ರೈತರ ಶೋಷಣೆ ಕುರಿತು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಈಗಾಗಲೇ ದೂರು ನೀಡಲಾಗಿದೆ. ಆದರೂ ಅಧಿಕಾರಿಗಳು ಯಾವುದೇ ಶಿಸ್ತು ಕ್ರಮ ಜರುಗಿಸದೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೌನವೇ ಈಗ 10 ಅನುಮಾನಗಳಿಗೆ ಕಾರಣವಾಗಿದೆ. ಅಧಿಕಾರಿಗಳು ತಾವು ತಟ್ಟೆ ಬಚ್ಚಿ ತಿನ್ನಬಾರದು ಹೇಸಿಗೆ ತಿಂದಿರುವುದಕ್ಕಾಗಿಯೇ ಈ ಅಕ್ರಮ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೋರಾಟಗಾರರು ನೇರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ. ಕೂಡ್ಲಿಗಿ ತಾಲೂಕಿನಲ್ಲಿ ಕಂಪನಿಗಳ ಲೂಟಿ ಮಾಡ್ತಾ ಇವೆ. ತಹಶೀಲ್ದಾರ್ ಸೇರಿದಂತೆ ಭ್ರಷ್ಟ ಅಧಿಕಾರಿಗಳ ಆದಾಯದ ತನಿಖೆ ಆಗಬೇಕು. ಲೋಕಾಯುಕ್ತ, ಇಡಿ, ಸಿಬಿಐ ಹಾಗೂ ಆದಾಯ ತೆರಿಗೆ ಇಲಾಖೆಗಳು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಇಲ್ಲದೇ ಇದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿಯನ್ನ ಕೂರ್ತೇವೆ ಅಂತ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡ ಸಂತೋಷ್ ಕುಮಾರ್, ವಕೀಲ ಸುಲ್ಲದಳ್ಳಿ ಬಸವರಾಜಪ್ಪ, ರೈತ ಸಂಘದ ಯುವ ಮುಖಂಡ ಬಾಣದ ಮಾರುತಿ ಸೇರಿದಂತೆ ಕ್ಷೇತ್ರದ ವಿವಿಧ ಗ್ರಾಮಗಳ ನೂರಾರು ರೈತರು ಭಾಗವಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯದಲ್ಲೇ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತ ಕಾನೂನಾತ್ಮಕ ಹೋರಾಟ ನಡೆಸಿ ಎಲ್ಲಾ ಪ್ರಮುಖ ಮಾಧ್ಯಮಗಳ ಕೇಂದ್ರ ಕಚೇರಿಗಳಿಗೂ ದೂರು ನೀಡುವುದಾಗಿ ಎಚ್ಚರಿಸಿದ್ದಾರೆ. ಸಾರ್ವಜನಿಕರ ಹಣ, ರೈತರ ಭೂಮಿ ಲೂಟಿ ಹೊಡಿತಾ ಇರುವ ಈ ಕಂಪನಿಗಳಿಗೆ ಹಾಗೂ ಅವರಿಗೆ ಸಾಥ್ ನೀಡ್ತಾ ಇರುವ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ವಿಜಯ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗಿ. VA ತಹಸೀಲ್ದಾರ್ ಒಂದ್ ದಿನ ಹೋಗಿ 2 ದಿನ ಫ್ಯಾನ್ ನಿಲ್ಲಿಸಿಬಿಟ್ರು. ಹೋಗಿ ನೇರವಾಗಿ ತಹಸೀಲ್ದಾರ್ ಹೋಗಿ ಆ ಫ್ಯಾನ್ ಆಫ್ ಮಾಡಿದ್ರು. ಅವರೇ ಹೋಗಿ ಆಫ್ ಮಾಡಿ ಬಂದಾದ ಮೇಲೆ ನೆಕ್ಸ್ಟ್ ಎಲ್ಲ ಪರಿಶೀಲನೆ ಮಾಡಿದ್ರು. ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ಮಾಡಿ ಕಂಪ್ನಿಯರೆಲ್ಲ ಆದಮೇಲೆ ಇವ್ರು ನಮಗೆ ಬಸವರಾಜಪ್ಪಗೆ ಏನು ಹಿಂಬರ ಕೊಟ್ಟಿದ್ದಾರೆ ಅಂದ್ರೆ, ನೀವು ಗಾಡಿಗಳು ಓಡಾಡಕ್ಕೆ ನಿಮಗೆ 1,29,000 ನಿಮಗೆ ಮುಟ್ಟಿದೆ, ಇಷ್ಟೇ ಕೊಟ್ಟಿರೋದು ಹಿಂಬರ. ಬಟ್ ನಾನು ಫ್ಯಾನ್ ಯಾಕೆ ನಿಲ್ಲಿಸಿದೆ 2 ದಿನ, ಕಾಂಪನ್ಸೇಷನ್ ಯಾಕೆ ಕೊಟ್ಟಿಲ್ಲ ರೈತನಿಗೆ, ಇದು ಏನು ಇದರಲ್ಲಿ ಪ್ರಸ್ತಾಪ ಮಾಡಿಲ್ಲ, ಆಮೇಲೆ ಈ ರೈತ ಏನಾದ್ರು ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಹೋಗ್ಬೋದು ಅಥವಾ ಸಿವಿಲ್ ಕೋರ್ಟ್ಗೆ ಅಂತ ಹೇಳಿ ಅವ್ರ ಕಂಪ್ನಿಯವರು ಸಬ್ ರಿಜಿಸ್ಟ್ರಿ ಇಲಾಖೆಯರು ಏನ್ ಮಾಡಿಬಿಟ್ಟಾರೆ, ಈತನ ಹೊಲಪ್ಪ ಏನು ಬರಬೇಕಲ್ಲ ಅದ್ರ ವಿಂಡ್ ಫ್ಯಾನ್ ಪಕ್ಕದಲ್ಲಿ, ಆ ವಿಂಡ್ ಫ್ಯಾನ್ ಪಕ್ಕದಲ್ಲಿ ಈತನ ಹೊಲಕ್ಕೆ ಬಿಟ್ಟು ಈತನ ಸರ್ವೆ ನಂಬರ್ ಬಿಟ್ಟು ಬೇರೆ ಸರ್ವೆ ನಂಬರ್ ಒರಿಜಿನಲ್ ಚೆಕ್ ಬಂದ್ ಹಾಕೊಂಡು ಹೋಗ್ಬೋದಲ್ಲ. ನೋಡಿದೀವಿ ಒರಿಜಿನಲ್ ಸರ್ವೆನ, ಇದು ಸ್ಕೆಚ್ ಅಲ್ಲಿ ಇದೆ, ಅದೇ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒರಿಜಿನಲ್ ಸ್ಕೆಚ್ ಅಲ್ಲಿ ಬಸವರಾಜಪ್ಪಂದೇ ಇದೆ. ಬಟ್ ರಿಜಿಸ್ಟ್ರೇಷನ್ ಕಾಪಿಯಲ್ಲಿ ಬಸವರಾಜಪ್ಪಂದಿಲ್ಲ. ಅಲ್ಲ, ಸ್ಕೆಚ್ ಇದೆ ನೋಡ್ರಿ. ಇದು ಏನಾಗಿದೆ ಅಂದ್ರೆ ಇಡೀ ಕಂದಾಯ ಇಲಾಖೆಯ ಒಂದು ದೌರ್ಬಲ್ಯ ಅಂತ ಹೇಳ್ಬೋದು. ಇವೆಲ್ಲ ನೋಡೋದಕ್ಕಿಂತ ಅವ್ರ ತಹಸೀಲ್ದಾರ್ ಮೇಲೆ ಇಲ್ಲ, ಇದು ಯಾಕಂದ್ರೆ ಸುಮಾರು ಎಲ್ಲ ನಮ್ಮ ಒತ್ತಾಯ, ನಮ್ದು ಒತ್ತಾಯ ಇದು. ಯಾಕಂದ್ರೆ ಇಷ್ಟೆಲ್ಲ ನೋಟಿಸ್ ಕೊಟ್ಟು ಇಷ್ಟೆಲ್ಲ ಇದು ಮಾಡಿ ಅನ್ನುವಂತ ಅಧಿಕಾರಿಗಳು ಯಾಕೆ ಕ್ರಮ ತಗೊಂತಿಲ್ಲ ಅಂದ್ಮೇಲೆ ನಮ್ಗೆ ಅವ್ರ ಮೇಲೆ ಅನುಮಾನ ಇದೆ. ಟೋಟಲ್ ಆಗಿ ಇದೆ. ನಾವು ಪಬ್ಲಿಕ್ ಆಗಿ ಹೇಳ್ತಾ ಇದೀವಿ, ನಿಜವಾಗ್ಲೂ ನಮ್ಮ ತಾಲೂಕು ದಂಡಾಧಿಕಾರಿಗಳ ಆಸ್ತಿ ಮೇಲೆ ಎಂಕ್ವೈರಿ ಆಗ್ಬೇಕು, ಅವರ ಇದ್ರ ಮೇಲೆ ತನಿಖೆ ಆಗ್ಬೇಕು. ಯಾಕೆ ನೋಟಿಸ್ ಕೊಟ್ಟರು ಅದನ್ನು ತನಿಖೆ ಆಗ್ಬೇಕು.
ನೋಟಿಸ್ ಕೊಟ್ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅದನ್ನು ತನಿಖೆ ಆಗುತ್ತೆ. ಲೋಕಾಯುಕ್ತರಿಗೆ ಕೊಡ್ತೀರಾ, ಮಾನ್ಯ ಶಾಸಕರು ಲೋಕಾಯುಕ್ತರಿಗೆ ಕೊಡ್ತಾರೋ ಇನ್ನೊಬ್ರು ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ದು ಇದೇ ಅಜೆಂಡಾ ಇಟ್ಕೊಂಡಿರ್ತೀವಿ ನಾವು. ಯಾಕಂತಂದ್ರೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿ ಇಷ್ಟೆಲ್ಲ ನಾವು ಸರ್ಕಾರ ಬೊಕ್ಕಸಕ್ಕೆ ಲಾಸ್ ಆಗ್ತಿರುತ್ತೆ, ಜಿಲ್ಲಾಡಳಿತಕ್ಕೆ ನಾವು ಎಲ್ಲ ಮನವಿಯನ್ನು ಕೊಟ್ಟರು ಅವ್ರು 24 ತಾಸು ಒಳಗಡೆ ಬಂದು ಕಚೇರಿಗೆ ಹಾಜರಾಗಂತ ನೋಟಿಸ್ ಕೊಟ್ಟ ಮೇಲೆ ಯಾಕೆ ಕ್ರಮ ತಗೊಂತಲ್ಲ? ಮನೆ ಜಿಲ್ಲಾಧಿಕಾರಿಗಳು ನೋಟಿಸ್ ಮಾಡಿದ್ರೆ ತೆರವುಗೊಳಿಸಂತಂದ್ರೆ ಯಾಕೆ ತೆರವುಗೊಳಿಸ್ತಾ ಇಲ್ಲ? ಹಾಗಾಗಿ ನಮ್ಗೆ ಅವ್ರ ಮೇಲೆ ತುಂಬ ಅನುಮಾನ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಶಾಸಕರು ನಾವು ಮನವಿ ಮಾಡ್ತಾ ಇದೀವಿ, ಇವರ ಮೇಲೆ ಲೋಕಾಯುಕ್ತರಿಗೆ ಕೊಡ್ತಿರೋ ಅಥವಾ IT ರಿಟರ್ನ್ ಕೊಡ್ತಿರೋ ಇವ್ರ ಆಸ್ತಿ ಅವ್ರಿಗೆ ಆಸ್ತಿ ಮೇಲೆ ನಮ್ಮ ಶಾಸಕರೇ ಇದನ್ನ ಮುಂದೆ ಕೆಲಸ ಅಜೆಂಡಾ ಇದೇ ಮಾಡಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಗಿರ್ಬೋದು ಅಥವಾ ತಾಲೂಕು ಕಚೇರಿ ಮುಂದೆ ಧರಣಿ ಕೂಡ್ತೀವಿ ನಾವು. ಇದಕ್ಕೆ ನಮ್ಮ ರೈತ ಸಂಘದಾದಂಥ ಮಾರುತಿಯವರು ಬೆಂಬಲ ಇದ್ದಾರೆ, ಮತ್ತು ನಮ್ಮ ಸುಲ್ದಳ್ಳಿ ಗ್ರಾಮದ ಎಲ್ಲ ರೈತರು ಮತ್ತು ನಮ್ಮ ವಕೀಲ ಬಸವರಾಜಣ್ಣವರು ನಮ್ಮ ಜೊತೆ ಗೂಡಿ ಬೆಂಬಲ ಮಾಡ್ತಾರಂತ ನಾವು ಈ ಮೂಲಕ ಹೇಳ್ತಾ, ಮುಂದಿನ ಮಾನ್ಯ ಶಾಸಕರು ಇದನ್ನು ಯಾವ ರೀತಿ ಅಸೆಂಬ್ಲಿ ಒಳಗಡೆ ಮಾತಾಡಿದ್ರು ಅದೇ ರೀತಿಯಾಗಿ ನಮ್ಮ ತಾಲೂಕೊಳಗಾದಂಥ ಸಮಸ್ಯೆಗಳನ್ನು ಅವರು ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು. ಇಲ್ಲ ಅಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ಅಸೆಂಬ್ಲಿ ಒಳಗೆ ಮಾತಾಡಿದ್ರು ಆ ವಿಚಾರಗಳೆಲ್ಲ ತಾಲೂಕು ಆಡಳಿತದಲ್ಲಿ ನಡೀತಾ ಇಲ್ಲ ಅನ್ನೋದನ್ನ ಇಡೀ ರಾಜ್ಯಕ್ಕೆ ನಾವು ಸಾರಬೇಕಾಗುತ್ತೆ ಅಂತೇಳಿ ನಾವು ಒತ್ತಾಯಿಸ್ತೀವಿ. ಇವರು ಲೀಸ್ ಕೊಡ್ತಾರೆ, ಕಂದಾಯ ಇಲಾಖೆ ಲೀಸ್ ಕೊಡ್ತತೆ. 30-40 ವರ್ಷಗಳ ಎಲ್ಲಿ ಹೋಗ್ಬೇಕು? ಇಲ್ಲಿ ಹೇಳ್ತಾರೆ ಅಲ್ಲಲ್ಲ, ಇಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಲೀಸ್ ಕೊಡ್ತಾರೆ ಅಲ್ಲ, ಇಲ್ಲಿ ಹೇಳ್ತಾರೆ ಇದರಲ್ಲಿ ಯಾವುದೇ ಪದ್ಯಗಳಿಲ್ಲ ಮರಗಳಿಲ್ಲ ಅಂತ ಹೇಳಿದ್ರೆ ಆ ಜಮೀನಲ್ಲಿ ನೋಡಿದ್ರೆ ಮರಗಳಿದಾವೆ, ಆ ಮರಗಳು ಪದ್ಯ ಇದಾವೆ. ಕೃಷಿ ಯೋಗ್ಯ ಜಮೀನನ್ನು JSW ಕಂಪ್ನಿ ಕೊಡ್ತಾರೆ 10 ವರ್ಷ ಲೀಸ್ಗೆ. ಫಾರಂ 57, 53 ಹಾಕಿದ್ದಾರೆ, ಅವ್ರು ಉಳಿಮೆ ಮಾಡ್ಕೊಂಡ ಉಳಿಮೆ ಇದ್ದಾರೆ. ಈ ಜಮೀನನ್ನು ಸಾಗುವಳಿ ಮಾಡೋ ರೈತ ಯಾರು? ದಲಿತರು. ಅವ್ರ ಹತ್ರ 50 ಫಾರಂ ಹಾಕಿರೋದು. ಇದು ನಮಗೆ ಒಂದೇ ಒಂದು ನೋವು ಏನಂದ್ರೆ ಈ ವಿಚಾರವಾಗಿ ಇದ್ರ ವಿಚಾರವಾಗಿ ನಾವು ಕಂದಾಯ ಇಲಾಖೆಯನ್ನು ಕೇಳಿದ್ರೆ ನಮ್ಮ ಭೂಮಿನ ನಾವು ಲೀಜಿಗೆ ಕೊಡ್ತೀವಿ, ನಮ್ಮ ಭೂಮಿ ನಾವು ಲೀಜಿಗೆ ಕೊಡ್ತೀವಿ, ನಾವೆಲ್ಲಿ ಹೋಗ್ಬೇಕು? ಆದ್ರೆ ಆ ಸಾಗುವಳಿ ಮಾಡತಕ್ಕಂಥ ರೈತನಿಗೆ ಯಾರು ₹1 ಕೊಡ್ಲಿಲ್ಲ ಪಾಪ. ಇದು ಬಹಳ ನೋವಿನ ಸಂಗತಿ. ಇದು ಇದೇ ರೀತಿ ಈಗ ಒಂದು ವರ್ಷದಿಂದ ಏನಾಗ್ತಾ ಇದ್ದಾರೆ, ಅವರೇ ಇದ್ದಾರೆ, ಸ್ವಲ್ಪ ದಲಿತರೇ ಇದ್ದಾರೆ, ಕಂಟಿನ್ಯೂ ಇದ್ದಾರೆ. ಫ್ಯಾನಿಗೆ ಕಂಬ 66 ಲೈನ್ ಕಂಬ ಲೈನು ಲೈನ್ ಸೆಟ್ಗಳು ಹಾಕಿದ್ದಾರೆ. 66 ಲೈನ್ ಅದು. ಹಂಗಾದ್ರೆ ಅದು ಲೀಸಿಂದು ಸರ್ಕಾರಕ್ಕೆ ಅಮೌಂಟ್ ಇವ್ರು ತಗೊಂಡಿದ್ದಾರೆ. 66 ಲೈನು ಮತ್ತೆ ಅದರಲ್ಲಿ ಒಂದು ಫ್ರಾಡ್ ಮಾಡಿದ್ದಾನೆ. 66 ಲೈನ್ ಅದು 33 ಲೈನ್ ಅಂತ ತೋರಿಸಿದ್ದಾರೆ. ಇದರಲ್ಲಿ ಕಡಿಮೆ ತೋರಿಸಿದ್ದಾರೆ, ತಪ್ಪು ಮಾಹಿತಿ ಇದರಲ್ಲಿ ಇಲ್ಲಿ ಹೇಳಿದ್ದಾರೆ ನೋಡ್ರಿ, 33 ಲೈನ್ ಅಂತ ಹೇಳಿದ್ದಾರೆ. ಇದರಲ್ಲಿ ಅದು 33 ಲೈನ್ ಅಲ್ಲ, 66 ಲೈನ್. ಆಮೇಲೆ ಇದು ಈ 2 ಸರ್ವೆ ನಂಬರಲ್ಲಿ ಇಷ್ಟು ಸೆನ್ಸ್ ನಾವು ಲೀಸಿಗೆ ಕೊಟ್ಟಿವಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ಒಂದು ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮಕ್ಕೆ ಸೆಂಟ್ಸ್ ಗಟ್ಟಲೆ ಕೊಡಂಗಿಲ್ಲ ಸರ್ಕಾರ ರೂಲ್ ಪ್ರಕಾರ. ಅದು ಸ್ಕ್ವೇರ್ ಫೀಟ್ ಅಲ್ಲಿ ಕೊಡಬೇಕು, ಸ್ಕ್ವೇರ್ ಫೀಟ್ ಅಲ್ಲಿ ಕೊಡ್ಬೇಕಂತ ಒಂದಿದೆ. ಅದು ಎಂತ ಭೂಮಿ? ಅದು ಯೋಗ್ಯ ಕೃಷಿಗೆ ಯೋಗ್ಯ ಅಲ್ಲದ ಭೂಮಿಯಲ್ಲಿ ಏನಾದ್ರೂ ಕೈಗಾರಿಕೆ ಅಥವಾ ವಾಣಿಜ್ಯೋದ್ಯಮ ಮಾಡಿದ್ರೆ ಕೊಡಬೇಕು ಸ್ಕ್ವೇರ್ ಫೀಟ್ ಅಲ್ಲಿ ಅಂತೀವಿ. ಬಟ್ ನಮ್ಮ ಕೂಡ್ಲಿಗೆ ಕಂದಾಯ ಇಲಾಖೆ ಏನ್ ಕೊಟ್ಟಿದೆ? ಸೆಂಟ್ಸ್ ಅಲ್ಲಿ ಕೊಟ್ಟಿದೆ, ಸೆಂಟ್ಸ್ ಲೆಕ್ಕದಲ್ಲಿ ಕೊಟ್ಟಿದೆ. ಎಷ್ಟು ಬೊಕ್ಕಸ ಮಾಡ್ತಾರೆ ಸರ್ಕಾರಕ್ಕೆ ತೆರಿಗೆ ಕಟ್ಟ. ಆಮೇಲೆ ಇದೆ ಈ ತರ ಕೊಟ್ಟು ಇಡೀ ನಮ್ಮ ಕೂಡ್ಲಿಗೆ ತಾಲೂಕಲ್ಲಿ ಈ ತರ ಏನಾಗೈತೆ ಅಂದ್ರೆ ಈ ತರ ಎಲ್ಲರಿಗೆ ನೋಟಿಸ್ ಕೊಡೋದು, ಎಲ್ಲ ಅಲ್ಲೇನೋ ಕಂಬ ಆಗ್ತಾರೆ ಅವ್ರಿಗೆ ನೋಟಿಸ್ ಕೊಡೋದು, 24 ತಾಸು ಒಳಗೆ ಬರ್ಬೇಕಂತಾರೆ. ಯಾರು ಬರ್ತಾರೆ ಹೋಗ್ತಾರೆ, ಮಾತಾಡ್ತಾರೆ ಬರ್ತಾರೆ, ಅಷ್ಟೇ ಮಾತಾಡ್ತಾರೆ ಹೋಗ್ತಾರೆ ಬರ್ತಾರೆ. ಬಟ್ ಅಲ್ಲಿ ಏನು ಮಾತಾಡಿದರೆ ಅಲ್ಲಿ ಏನಾಗಿದೆ ಏನು ಆಗಿಲ್ಲ ಯಾರಿಗೆ ಗೊತ್ತಿಲ್ಲ, ಯಾರಿಗೂ ಹೇಳೋದೇ ಇಲ್ಲ. ಇವೆಲ್ಲ ಮಾಹಿತಿ ನಾವು ಹೇಳ್ತಿದ್ರೆ ತಹಶೀಲ್ದಾರ್ ಮೇಲೆ ಎಂಕ್ವೈರಿ ಆಗ್ಬೇಕು. ಅವ್ರ ಇನ್ಕಮ್ ಟ್ಯಾಕ್ಸ್ ಮೇಲೆ ತಹಶೀಲ್ದಾರ್ ಮೇಲೆನೆ ಆಗ್ಬೇಕು ನಮಗೆ. ಯಾಕಂತಂದ್ರೆ ಇಷ್ಟೊಂದು ಅನ್ಯಾಯ, ಇಷ್ಟೊಂದು ದೌರ್ಜನ್ಯ ಆಗ್ತದೆ ಅಂದ್ರೆ ನೋಡ್ರಿ ಇಲ್ಲೊಂದು ಅವರ ಇನ್ಕಮ್ ಅನ್ನು ಇಲ್ಲಿ ತನಿಖೆ ಮಾಡಲೇಬೇಕು. ಇಲ್ಲಿದೆ, ಇಲ್ಲಿ ಏನಿದೆ ಅಂದ್ರೆ ಇದು ನಮ್ಮ ಸೂಲ್ದಾಳಿದೆ. ಇದು ಏನು ಹೇಳಿದ್ದಾರೆ? ತಹಸೀಲ್ದಾರ್ ಹೇಳಿಬಿಟ್ಟಾರೆ. ಏನು ಹೇಳಿದ್ದಾರೆ? ಅನಾಧಿಕೃತವಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ, ಇವುಗಳನ್ನು ತೆರವುಗೊಳಿಸಬೇಕಂತೇಳಿ ಜಿಲ್ಲಾಧಿಕಾರಿ ತಹಸೀಲ್ದಾರಿಗೆ ಹೇಳ್ತಾರೆ. ತಹಸೀಲ್ದಾರ್ ಹೇಳ್ತಾರೆ. ಮತ್ತೆ ಆಮೇಲೆ ತಹಸೀಲ್ದಾರು, ತಾಲೂಕು ಸರ್ವೇರು, ಆಮೇಲೆ VA, RI ಎಲ್ಲ ಹೇಳ್ತಾರೆ.
ಈ ಸರ್ವೆ ನಂಬರ್ ಅಲ್ಲಿ ಇಷ್ಟಿಷ್ಟು ಕಂಬ ಇದಾವೆ ಅಂತ ಇವ್ರು ಸರ್ವೆ ಮಾಡ್ಕೊಂಡ್ ಬರ್ತಾರೆ. ಇದು ಪರಿಶೀಲನೆ ಸ್ಥಳ ಪರಿಶೀಲನೆ ನೋಡ್ರಿ, ಇದು ಸ್ಥಳ ಪರಿಶೀಲನೆ ಮಾಡಿರೋದು. ಇದು 36 ಕಂಬ ಇದಾವೆ. ಮತ್ತೆ ಈಗ JSW ಕಂಪ್ನಿಗೆ 17 ಕಂಬಗಳು ಸರ್ಕಾರಿ ಲ್ಯಾಂಡ್ಗಳಲ್ಲಿ ಹಾಕಕ್ಕೆ ಹೊರಟಿದ್ದ ಪರ್ಮಿಷನ್ಗೆ ಹೋಗಿದ್ರೆ ನಾವು ಸ್ಟಾಪ್ ಮಾಡಿದ್ದೀವಿ. ಸ್ಟಾಪ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಕಾಮಗಾರಿ ಮೊನ್ನೆ ಮಾಡ್ತಾ ಇದ್ರು. ನಾವು ಸ್ಪಾಟಿಗೆ ಹೋಗ್ಬಿಟ್ಟು ನಿಲ್ಸಂಗೆ ನಾವು ಒಂದು ಮಾಧ್ಯಮ ಮುಖಾಂತರ ನಾವು ಅದನ್ನ ಪ್ರಸಾರ ಮಾಡಿದ್ವಿ. ಆ ಕಂಬಲ್ಲಿ ಸ್ಟಾಪ್ 17 ಕಂಬಗಳಿಗೆ ಈಗ ಆಲ್ರೆಡಿ ಪ್ರಸ್ತಾವ ಏನಿದೆ ಅಂದ್ರೆ, ತಹಸೀಲ್ದಾರ್ ಹೇಳ್ತಾರೆ ಜಿಲ್ಲಾಧಿಕಾರಿಗೆ, ನಮ್ಮವು ಇಷ್ಟು ನಮ್ಮ ಇಂಥ ಗ್ರಾಮದಲ್ಲಿ ಇಂಥ ಸರ್ವೆ ನಂಬರ್ ಅಲ್ಲಿ ಇಷ್ಟು ಅನಾಧಿಕೃತವಾಗಿದ್ದಾವೆ ಅಂತ ತಹಸೀಲ್ದಾರು ಜಿಲ್ಲಾಧಿಕಾರಿಗೆ ಹೇಳ್ತಾರೆ. ಜಿಲ್ಲಾಧಿಕಾರಿ 2 ಸಲ ಮೆಮೊರಂಡ್ ಕೊಡ್ತಾರೆ. ಏನಂತ ಕೊಡ್ತಾರೆ? ಅವನ್ನ ತೆರವುಗೊಳಿಸ್ರಿ ಅಂತ ಕೊಡ್ತಾರೆ. ನೋಟಿಸ್ 2 ಸಲ ಕೊಡ್ತಾರೆ. ಇದು ಒಂದು 2 ಸಲ ಕೊಡ್ತಾರೆ. 2 ಸಲ ಕೊಟ್ಟು ಈಗ 1 ವರ್ಷ ಆಯ್ತು. ಯಾವುದೇ ಒಂದು ತೆರವುಗೊಳಿಸಿಲ್ಲ, ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ಈಗಿರ್ತಕ್ಕಂಥ ತಹಸೀಲ್ದಾರ್ ಅಂದ್ರೆ ಆದೇಶಗಳು ಧಿಕ್ಕರಿಸಿದ್ದಾರೆ. ನಾವು ಮೊನ್ನೆ ತಹಸೀಲ್ದಾರ ಇಲಾಖೆಗೂ ಜಿಲ್ಲಾಧಿಕಾರಿ ಜಿಲ್ಲಾ ಕಚೇರಿಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ತಹಸೀಲ್ದಾರರು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅವ್ರು ನಾವು ಹೇಳಿರೋ ನೋಟಿಸ್ಗಾಗಲಿ ಮೆಮೊರಂಡಿಗೆ ಏನು ಉತ್ತರ ನೀಡ್ತಾ ಇಲ್ಲ. ಕಾನೂನು ರೀತಿ ಕ್ರಮ ಜರುಗಿಸಬಹುದಲ್ಲ? 2 ಸಲ ನೋಟಿಸ್ ನೀಡಿದ್ವಿ. ನಿಮ್ಮ ತಹಸೀಲ್ದಾರು ನಮಗೆ ಯಾವುದೇ ಒಂದು ಉತ್ತರನೇ ನೀಡಿಲ್ಲ. ಅವ್ರು ಗಟ್ಟಿದ್ದಾರೆ. ಗಟ್ಟಿದ್ದಾರೆ ಅಂದ್ರೆ ಏನೋ ಗೊತ್ತಿಲ್ಲ. ಅವ್ರು ಹಂಗೆ ಹೇಳ್ತಾರೆ. ಜಿಲ್ಲಾ ಕಚೇರಿಯಲ್ಲಿ ಹೇಳ್ತಾರೆ, ನಿಮ್ಮ ತಹಸೀಲ್ದಾರರು ನಾವು 2 ಸಲ ಮೆಮೊರಂಡ್ ಕೊಟ್ಟಿವಿ 1 ವರ್ಷಲಿದ್ದ, ಅವನ್ನ ತೆರವುಗೊಳಿಸ್ರಿ, ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತೇಳಿ. ಆದ್ರೆ ಅವ್ರು ಕ್ರಮ ಜರುಗಿಸಿಲ್ಲ, ತೆರವುಗೊಳಿಸಿಲ್ಲ, ನಮಗೆ ಉತ್ತರ ನೀಡಿಲ್ಲ. ಈ ತರ ನಮಗೆ ಮಾಡಿದಾಗ ನಾವು ಮತ್ತೆ ಕೇಳಿದಾಗ ಅವ್ರು ಗಟ್ಟಿದ್ದಾರೆ ನಿಮ್ಮ ತಹಸೀಲ್ದಾರು. ಅದೇನು ಅಧಿಕಾರದಲ್ಲಿ ಗಟ್ಟಿದಾರೋ ಅಥವಾ ಏನನ್ನ ರಾಜಕೀಯ ಇನ್ಫ್ಲೂಯೆನ್ಸ್ ಅಲ್ಲಿ ಗಟ್ಟಿದಾರೋ ಅಥವಾ ಏನು ಯಾವ್ದಂತ ಗೊತ್ತಿಲ್ಲ. ಜಿಲ್ಲಾ ಇವ್ರು ಹೇಳ್ತಾ ಇದ್ದಾರೆ, ಜಿಲ್ಲಾ ಕಚೇರಿಯವರು ದಾಖಲೆಗಳು ಇದಾವೆ. ಇಲ್ಲಿ 24 ಗಂಟೆ ಒಳಗೆ ನೋಟಿಸ್ ಕೊಡ್ತಾರೆ. DC ಅವರು ಆದೇಶ ಮಾಡಿದ್ನ ಪಾಲಿಸ್ತಾರೆ. ಅದಕ್ಕೆ ನಾವು ಒಂದೇ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋದಿಷ್ಟೇ, ನಾವು ಕಂದಾಯ ಇಲಾಖೆಯವರು ಏನು ನಮ್ಮ ಜಿಲ್ಲೆಯಲ್ಲಿ ಏನು ಸರ್ಕಾರಿ ಲ್ಯಾಂಡುಗಳಲ್ಲಿ, ಗೌರ್ಮೆಂಟ್ ಲ್ಯಾಂಡುಗಳಲ್ಲಿ ಏನು ಒಂದು ವಿದ್ಯುತ್ ಕಂಬಗಳು, ಈ ಪವನ್ ವಿದ್ಯುತ್ ಕಂಬಗಳು ಗೈ ಸೆಟ್ಗಳು ಲೈನ್ ಹೋಗ್ತಿದ್ದಾವೆ, ಅದು ಸರ್ಕಾರದ ರೂಲ್ ಪ್ರಕಾರ ಸ್ಕ್ವೇರ್ ಫೀಟ್ ಅಲ್ಲಿ ರಾಯಲ್ಟಿ ಕಟ್ಸ್ಕೊಳಕ್ಕೆ ಒಂದು ರೂಲ್ ಐತೆ. ರಾಯಲ್ಟಿ ಕಟ್ಸ್ಕೊಂಡ್ಲಿ ಸರ್ಕಾರ ಬಕಸಕ್ಕೆ ದುಡ್ಡು ಬರ್ತತೆ ನಮ್ಮ ಸರ್ಕಾರಕ್ಕೆ. ಅದೇನಾದರೂ ನಮ್ಮ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡೋಕ್ಕೊಂದು ಅನುಕೂಲ ಆಗ್ತತೆ. ಅದು ಬಿಟ್ಟು ಸುಮ್ಮನೆ 24 ತಾಸೊಳಗೆ ಬರ್ರಿ ಅನ್ನೋದು ಬಿಟ್ಟು ನೇರವಾಗಿ ಏನಾದರೂ ಸರ್ಕಾರಿ ಲ್ಯಾಂಡಲ್ಲಿ ಹಾಕಿದ್ರೆ ಆ ರೈತನಿಗೆ ಏನು ಕೊಡಬೇಕಾದ ಹಣವನ್ನು ಕೊಡಿಸಿ ಉಳಿದ ಹಣದಲ್ಲಿ ಆ ಸ್ಕ್ವೇರ್ ಫೀಟಲ್ಲಿ ಸರ್ಕಾರಕ್ಕೆ ರಾಯಲ್ಟಿ ಹಣವನ್ನು ಕಟ್ಸ್ಕೊಳ್ಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡುತ್ತೇವೆ. ಅದೇ ರೀತಿಯಾಗಿ ಬಸವರಾಜಪ್ಪ ಅವರು ಸ್ವಲ್ಪ ಅವ್ರದೊಂದು ಮಾತು ಕೇಳ್ರಿ. ಯಾಕಂದ್ರೆ ಅವ್ರು ಸುಮಾರು 2 ವರ್ಷಗಳಿಂದ ನೊಂದಿದ್ದಾರೆ. 2 ವರ್ಷದಿಂದ ಅವರು 3ನೇ ವರ್ಷ ಕಂದಾಯ ಇಲಾಖೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಸರ್ಕಾರಿ ಲ್ಯಾಂಡ್ಗಳಲ್ಲಿ ಇದು ಇಡೀ ಕೂಡ್ಲಿಗಿ ತಾಲೂಕಲ್ಲಿ ಒಂದು ದಂಧೆ ಆಗಿಬಿಟ್ಟತೆ. ಇಡೀ ಕೂಡ್ಲಿಗಿ ತಾಲೂಕಲ್ಲಿ ಕಂದಾಯ ಇಲಾಖೆದು ಹೆಂಗಂದ್ರೆ, ಈ ಸರ್ಕಾರಿ ಲ್ಯಾಂಡಲ್ಲಿ ಎಲ್ಲಾದರೂ ಕಂಬ ಅಥವಾ ಗೈ ಸೆಟ್ಗಳಾಗುತ್ತಾರೆ, ಆ ವಿಲೇಜಿನ ಆಡಳಿತಾಧಿಕಾರಿ ಅಥವಾ RIಗಳು ಹೋಗಿ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇಲ್ಲ ನಿಲ್ಲಿಸ್ರಿ, ನಮ್ಮ ತಹಸೀಲ್ದಾರ್ ಹೇಳಿದ್ದಾರೆ ಅಂತ ಹೋಗ್ತಾರೆ. ಹೋಗಿ ನಿಲ್ಲಿಸ್ತಾರೆ 1 ದಿನ 2 ದಿನ. ನಿಲ್ಲಿಸಿ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಿಲ್ಲಿಸಿ ಆದಮೇಲೆ ಈ ಥರ ನೋಟಿಸ್ ಕೊಡ್ತಾರೆ, ನಿಲ್ಲಿಸಿದೀವಿ ಅಂತೇಳಿ. ಈ ಥರ ಕಂಬ, ಈ ಸರ್ವೆ ನಂಬರ್ಗಳು ನೀವು ಹಾಕಂಗಿಲ್ಲ ಅಂತೇಳಿ. ಇದು ತಹಶೀಲ್ದಾರ್ ಕಚೇರಿಯಿಂದ ಹೌದು ಅವರೇ ನೋಟಿಸ್ ಮಾಡ್ತಾರೆ. ನೀವು 24 ತಾಸೊಳಗೆ ನಮ್ಮ ಇಲಾಖೆಗೆ ಬಂದು ಭೇಟಿ ಆಗಬೇಕು ಅಂತ ಹೇಳ್ತಾರೆ. ಕಂಪ್ನಿಯವರಿಗೆ ಯಾರು? ನಮ್ಮ ತಾಲೂಕು ಕಂದಾಯ ಇಲಾಖೆಯವರು ಹೇಳ್ತಾರೆ 24 ತಾಸೊಳಗೆ ನೀವು ಕಚೇರಿಗೆ ಬಂದು ಭೇಟಿ ಆಗಬೇಕು, ಲಿಖಿತ ಹೇಳಿಕೆ ನೀಡಬೇಕು ಅಂತ ಹೇಳ್ತಾರೆ. ಇದು ಯಾವಾಗಲಿದ್ದಂದ್ರೆ, ಈಗ 1 ವರ್ಷಲಿದ್ದ ಈ ಥರ ಮಾಡ್ತಾ ಇದ್ದಾರೆ. 1 ವರ್ಷಲಿದ್ದ ಆದರೆ 1 ವರ್ಷಲಿದ್ದ ಈ ಥರ ನೋಟಿಸ್ಗಳು ಕೊಟ್ಟಿದ್ದಾರೆ. ನೋಟಿಸ್ ನಮ್ಮ ಹತ್ರ ಸುಮಾರು ನೋಟಿಸ್ ಇದ್ದಾವೆ. ಒಂದು ಪ್ರಕರಣ ದಾಖಲೆ ಮಾಡಿಲ್ಲ,
ಒಬ್ಬರ ಮೇಲೆ ಕ್ರಮ ಜರುಗಿಸಿಲ್ಲ. ಒಂದು ಕಂಬನಕ್ಕೆ ನೋಟಿಸ್ಗೆ ಅಷ್ಟೇ ಸೀಮಿತ. ಅಂದ್ರೆ ನಿಮ್ಮ ಆರೋಪ ನಮ್ಮ ಆರೋಪ ಏನಂದ್ರೆ ಈ ತರ ನೋಟಿಸ್ ಕೊಡೋದು ಬೇರೆ ಏನೋ ಒಳ ಒಪ್ಪಂದ ಏನಾದ್ರೂ ಇರಬಹುದಾ ಅನ್ನೋ ಅಂತ ಅನುಮಾನ ಇದೆ. ಆಮೇಲೆ ಇಲ್ಲಿ ಯಾಕಂದ್ರೆ ಉದಾಹರಣೆ ಏನಂದ್ರೆ ಇದೇ ರೀತಿ ಕೊಟ್ಟಾಗ ಒಂದು ಏನಾಗ್ಬಿಡತ್ತೆ ಪಾಪ ಬಳಗಟ್ಟೆಯಲ್ಲಿ ಏನಾಗತ್ತೆ ನೋಡ್ರಿ, ಇದು ಬಳಗಟ್ಟೆ ಪಂಚಾಯತಿಯಲ್ಲಿ ಇದು ಸರ್ಕಾರಿ ಲ್ಯಾಂಡ್ 434 ಸರ್ಕಾರಿ ಲ್ಯಾಂಡು, 436 ಸರ್ಕಾರಿ ಲ್ಯಾಂಡ್. ಈ ಭೂಮಿಯಲ್ಲಿ ಉಳಿಮೆ ಮಾಡೋರು ಯಾರು ದಲಿತರು, ತಿಪ್ಪೇಸ್ವಾಮಿ ಅಂತೇಳಿ, ಹನುಮಕ್ಕ ಅಂತೇಳಿ. ಅವರು ಉಳಿಮೆ ಮಾಡಿದರೆ ಅವರಿಗೆ ಅದ್ರ ಕಂಬದ್ದು ದುಡ್ಡು ಹಾಕಲಿಲ್ಲ. ಕಂದಾಯ ಇಲಾಖೆಯವರು ನಾವು ಲೀಜಿಗೆ ಕೊಡ್ತು ಅಂತೇಳಿ ಅವ್ರು ಲೀಜಿಗೆ ಕೊಟ್ಟಿದ್ದಾರೆ. ಇದರಲ್ಲಿ 10 ವರ್ಷ ಪಟ್ಟ ಕೊಡಲ್ಲ. ಸರ್ಕಾರಿ ಭೂಮಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಇದೆ ನೋಡ್ರಿ, ಸರ್ಕಾರಿ ಭೂಮಿನ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ನೋಡ್ರಿ, ನಾವು ಗುತ್ತಿಗೆ ನೀಡುತ್ತಿದ್ದೀವಿ, ಭೂಮಿನ ಕಸ್ಕಂತ ನಾವು ಗುತ್ತಿಗೆ ನೀಡುತ್ತಿದ್ದೀವಿ. ಮತ್ತೊಂದು ಚೆಕ್ ಲಿಸ್ಟ್ ಇದೆ ಅದರಲ್ಲಿ, ಫಾರ್ಮ್ 57 ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ನಾವೇ ಹೋಗಿವಿ, ನಾವೇ 5 ಸಲ ಹೋಗಿವಿ. ಯಾಕಂದ್ರೆ ರೈತರ ಈಗ ಗೊತ್ತಾಗೋದಿಲ್ಲ. ಈಗ ಏನಾಗ್ಬಿಡತ್ತೆ, ಅಗ್ರಿಮೆಂಟ್ ಸೈನ್ ಮಾಡಿದಾರೆ, ಅವ್ರು ಸೈನ್ ಮಾಡಿದಾರೆ ಅಂತಾರೆ, ಇವ್ರು ನೋಡಿದ್ರೆ ದುಡ್ಡು ಹಾಕ್ತಿವಿ ಮಾಡ್ರಿ ಅಂತ ಹೇಳಿದ್ದಾರೆ, ಮಾಡಿಬಿಟ್ಟ. ನನಗೆ ಹೇಳಿದ್ದೆ ನಂಗೆ ಸರ್, ನಾನು ಅಲ್ಲೇ ಮಾತಾಡಲ್ಲ, ನಾನು ಹೇಳ್ದೆ ಸೈನ್ ಮಾಡಿದ ಮಾತು ದುಡ್ಡಪ್ಪ. ನೀವೇನ್ ಮಾಡ್ಬೇಕಂತ ಇದ್ರಿ ಈಗ? ನಾವು ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ಆ ನಮ್ಮ ರೈತರು ಏನು JSW ಕಂಪ್ನಿಯವರು, ಆ ವೆಂಡರ್ಗಳಾಗಿರ್ಬೋದು ಅಥವಾ ಮಧ್ಯವರ್ತಿಗಳಾಗಿರ್ಬೋದು, ಆ ರೈತರಿಗೆ ಏನು ಹೇಳಿದ್ರೆ ಅಮೌಂಟು 35,000, 40,000, 50,000, 60,000 ಏನು ಹೇಳಿದಾರೋ ಅದರ ಪ್ರಕಾರವಾಗಿ ಆ ಕಂಪನಿಯವರು ದುಡ್ಡನ್ನು ನೇರವಾಗಿ ಆ ರೈತರಿಗೆ ಕೊಟ್ಟು, ಆ ರೈತನ ಹೊಲದಲ್ಲಿ ಕಂಬ ಇದಾವೆ, ಗೈ ಸೆಟ್ಗಳಿದಾವೆ, ಆ ರೈತನ ದುಡ್ಡನ್ನು ಆ ರೈತನಿಗೆ ಕೊಡಬೇಕಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದೀವಿ. ಎಲ್ಲ ನಮ್ಮ ಸೂಲ್ದಳ್ಳಿ ರೈತರ ಪರವಾಗಿ. ಕೊಡ್ಲಿಲ್ಲಪ್ಪ ಅಂದ್ರೆ ಸರ್, ಕೊಡ್ಲಿಲ್ಲ ಅಂದ್ರೆ ನಾವು ಕೊಡೋದಿಲ್ಲ ಅನ್ನೋ ಟೈಮಲ್ಲಿ ಸಾಲ ಮಾಡಾಗ್ಲೇ ನಾವು ರೈತರು ಅದನ್ನ JCB ಕಿಳಿಸಿ ಮುಂದಿನ ದಿನಗಳಲ್ಲಿ ಅವನು ಹೊರಗಡೆ ದಬ್ತೀವಿ, ಅವನೇನಾದ್ರೂ ಮಾಡ್ತೀವಿ. ಒಂದು ಸಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ನಮ್ಮ ಸೂಲ್ದಳ್ಳಿ ಆಗಿರ್ಬೋದು, ಗುಣಸಾಗರ ಆಗಿರ್ಬೋದು, ಈ JSW ಕಂಪ್ನಿ ಏನು ಅಮೌಂಟ್ ಕೊಟ್ಟಿಲ್ಲ. ಕಂಪ್ನಿ ಇದು ಅಮೌಂಟ್ ಹೆಂಗಂದ್ರೆ, ಒಂದು ಕಂಪ್ನಿ PO ಅಂತ ಇರ್ತದೆ. PO ಅಂದ್ರೆ ಒಂದು ಖರೀದಿ ಆದೇಶ ಪತ್ರ ಅಂತ. ಆ ಖರೀದಿ ಆದೇಶ ಪತ್ರ ಎಷ್ಟಿದೆ ಆ ಕಂಪ್ನಿದು, ಅಷ್ಟು ಅಮೌಂಟು ಆ ರೈತನಿಗೆ ಕೊಡಬೇಕು. ಯಾವುದೇ ಮಧ್ಯವರ್ತಿಗೆ ಆಗಿರ್ಬೋದು, ಯಾವುದೇ ಒಂದು ಲೀಡರ್ಗೆ ಆಗಿರ್ಬೋದು, ಯಾರಿಗೂ ಕೊಡದೆ ನೇರವಾಗಿ ಆ ಕಂಪ್ನಿ PO, JSW ಕಂಪ್ನಿ PO ಎಷ್ಟು ಖರೀದಿ ಪತ್ರ ಇದೆಯೋ ಅಷ್ಟು ಅಮೌಂಟ್ ಆ ರೈತನಿಗೆ ಕೊಡಬೇಕಂತ ನಾವು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ. ನೇರವಾಗಿ ಹೇಳಲ್ಲ. ಮತ್ತೆ ಪ್ರಾರಂಭ 2 ದಿನ ಏನು ತಿಳಿಸ್ತಾರೆ, ಬಸವರಾಜಪ್ಪ ರೈತಿಗೆ ನೀನು ಅನುದಾನ ಕೊಡಬೇಕಾಗಿತ್ತು, ನೀನು ಪರಿಹಾರ ಕೊಡಬೇಕಾಗಿತ್ತು, ಕಾಂಪನ್ಸೇಷನ್ ಕೊಟ್ಟಿಲ್ಲ ಅಂತ ಹೇಳಿ ನಾವು ರೈತ ಸಂಘದ ಕಡೆಯಿಂದ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಶಾಸಕರು ಕೊಟ್ಟಿದ್ದೀವಿ. ಯಾವುದೇ ತರಹದ ಪರಿಹಾರ ಕೊಟ್ಟಿಲ್ಲ. ಸರ್, ನೀವು ಕೊಟ್ಟಿರುವಂತ ಒಂದು ಅರ್ಜಿಗೆ ಏನು ಹಿಂಬರ ಬಂದಿಲ್ವಾ? ಬಂದತ್ತೆ, ಬರುತ್ತೆ ನಿಮ್ಮ ರೈತ ಸಂಘಟನೆ ಕೊಟ್ಟಿರೋದಲ್ಲ, ಬಂದತ್ತೆ. ಅದು ಇದು ಕೊಟ್ಟಿದ್ದೀವಲ್ಲ ಮನವಿ, ಹಿಂಬರ್ ಏನಿದೆ ಅಂದ್ರೆ ರಸ್ತೆ ಓಡಾಡಕ್ಕೆ ಪರಿಹಾರವಾಗಿ 1,29,000 ಏನು ಕೊಟ್ಟಿದಾರಲ್ಲ ಓಡಾಡೋದಕ್ಕೆ, ಅದನ್ನ ಅಷ್ಟೇ ಕೊಟ್ಟಿದ್ದಾರೆ ಹೊರತು ಏರ್ವೇಷನ್ ಬಗ್ಗೆ ಆಗಿರ್ಲಿ, ಇದ್ರ ಬಗ್ಗೆ ತಹಶೀಲ್ದಾರ್ ಅವರಾಗಿರ್ಲಿ, VAಗಳಾಗ್ಲಿ, RIಗಳಾಗ್ಲಿ ರೈತರ ಹತ್ರ ಮಾತಾಡಿಲ್ಲ. ನನ್ನ ಪ್ರಶ್ನೆ ನೀವು ಕೊಟ್ಟಿರುವಂತ ಅರ್ಜಿ ಅಲ್ಲಿ ಕಂಬ ಬರೋಕರ ಸರ್ ಆಕ್ಷನ್ ಆತಕರ 70,000-35,000 ತನಕ ಲಾಸ್ಟ್ ಒಂದು ಕಂಬ ಹೇಳಿದ್ರು. ಒಬ್ರಿಗೆ 70 ಹೇಳ್ಯಾರೆ, ನಂಗೆ 35 ಹೇಳ್ಯಾರೆ, ಗವಿಗೆ 10 ಹೇಳ್ಯಾರೆ. ಅವ್ರು ಏನು ಮಾಡಿದ್ರು, ಹಾಕ್ಯಂದ್ಬೇಕಿಲ್ಲಪ್ಪ, ಸೈನ್ ಮಾಡಿದ್ರೆ ಮಾತ್ರ ದುಡ್ಡು ಬರ್ತದೆ, ಇಲ್ಲ ಬರೋಲ್ಲ, 2 ಕುಂತ ಹಾಕ್ತಾರೆ, ಇದು ಮಾಡಿ ಇದೊಂದು ಅಷ್ಟು ಬೀಳ್ತದೆ, ಆಮೇಲೆ ಇನ್ನೊಂದು ಬೀಳ್ತದೆ ಅಂತ ನಮ್ಮನ್ನೆಲ್ಲ ಪಾಶ ಮಾಡಿ ಮೋಸ ಮಾಡಿದ್ರು. ಆಯ್ತು ಬಿಡಿ, ಎಲ್ಲ ಗೊತ್ತಿದ್ದು ಮನುಷ್ಯರದ, ನಮ್ಮ ಊರದಾರ ಕೆಲವೆಲ್ಲ ಅವ್ರು ಇದಾರೆ, ನಮ್ಮದೇ ಇದಾರೆ ಅಂತ ನಾವು ಸೈನ್ ಮಾಡಿದ್ ನಿಜ. ಅವ್ರು ದುಡ್ಡನ್ನು ಹಾಕಿಲ್ಲ. ಕಂಬಕ್ಕ ಅವರು 5-6 ಸಾವಿರ ಹಾಕಿ ಅರ್ಧ ಕೊಟ್ಟೇ ಇಲ್ಲ. ನೀವು ಕೇಳಿದ್ರ? ನಾವು 20 ಸಲ ಕೇಳಿದ್ವಿ, ಆಫೀಸ್ಗೆ ಹೋಗಿದ್ವಿ, ಅಲ್ಲಿಗೆ ಬಂದು ಡಿಕ್ಲೇರ್ ಮಾಡ್ತೀವಿ ಅಂತ ಕಂಪ್ನಿಗೆ ಹೋಗಿ ನಿಲ್ಸಕ್ಕೆ ಹೋಗಿದ್ವಿ. ನಿಲ್ಸ್ಬಿಡೋದು ನಾವು. ಮತ್ತೆ ಕಂಪ್ನಿ ಹೆಸರು JSW.
ಹೋಗಿದ್ವಿ ಅವ್ರನ್ನ ತಿರ್ಗ ಮತ್ತೆ ಸೋಮವಾರ ಕೇಳ್ಯಾರ ಏನೈತೆ ಇದೇ ರೀತಿ ತಪ್ಪಿಸ್ಕೊಂಡು ಎಷ್ಟು ಮಂದಿ ರೈತರಿಗೆ ಇದೇ ರೀತಿ ಒಂದು ಆಗಿದೆ ಕನಿಷ್ಠ 50 ಜನ ಸರ್. ನಿಮಗೆ ಆಗ ಆನ್ಲೈನ್ ಒಂದು ಈ ಕಡೆ ಸೂಲ್ದಳ್ಳಿಯಲ್ಲಿ ನಮ್ಮ ಸೂಲ್ದಳ್ಳಿ ಗುಣಸಾರದಲ್ಲಿ ಒಂದೇ 50 ಜನ ರೈತರಿಗೆ ಅರ್ಧ ಅಮೌಂಟ್ ಕೊಟ್ಟಿದ್ದಾರೆ. ಅಂದ್ರೆ ಅರ್ಧ ಅಂದ್ರೆ 15,000 10,000 ಕೆಲವರಿಗೆ ಕೊಟ್ಟೇ ಇಲ್ಲ. ಈ ರೈತರಿಗೆ ಕೊಟ್ಟೇ ಇಲ್ಲ. ಈತ ಬಸಣ್ಣ ಅಂತ ಹೇಳಿ ಇವರಿಗೆ ಟೋಟಲ್ ಅಮೌಂಟ್ ಕೊಟ್ಟಿಲ್ಲ. ಏನ್ ಹಾಕಿದ್ದಾರೆ ಅವ್ರ ಹೊಲದಲ್ಲಿ? ಕಂಬ ಹಾಕಿದ್ದಾರೆ, ಕರೆಂಟ್ ಕಂಬ ಕೈ ಹಾಕಿದ್ದಾರೆ, 8 ಕೈ 4 ಕರೆಂಟ್ ಕಂಬ ಹಾಕಿದ್ದಾರೆ. ನಿಮ್ ಪರ್ಮಿಷನ್ ತಗೊಂಡಿದಾರ? 3 ಕರೆಂಟ್ ಕಂಬ 8 ಕೈ ಹಾಕಿದ್ದಾರೆ. ಪರ್ಮಿಷನ್ ತಗೊಂಡಿಲ್ಲ. ನಿಮ್ಮ ಹತ್ರ ಪರ್ಮಿಷನ್ ಕೇಳಿ ಏನು ಕೇಳಿಲ್ಲ ಅವರು. ಏನ್ ಕೇಳಿದ್ರೆ ಹಾಕ್ಬಿಡ್ತಾರೆ ಏಕೆ? ಆತ ದುಡ್ಡೇ ಕೊಟ್ಟಿಲ್ಲ, ಒಂದು ರೂಪಾಯಿ ಏನು ನಾಲ್ಕಾಣಿ ಕೊಟ್ಟಿಲ್ಲ. ಅಲ್ಲಲ್ರಿ, ನಿಮ್ಮ ಹತ್ರ ಯಾವ್ದೇ ಪರ್ಮಿಷನ್ ತಗೊಂಡಿಲ್ಲ? ಯಾವ ದಾಖಲಾತಿಗಳು ಸಹಿ ಮಾಡ್ಸಿಲ್ಲ? ದಾಖಲಾತಿ ಇಸ್ಕೊಂಡಿದ್ದಾರೆ. ದಾಖಲಾತಿ ಇಸ್ಕೊಂಡ್ರಿ ಕೊಡ್ರಿ ನಮಗೆ ರೆಕಾರ್ಡ್ಸ್ ಕೊಟ್ಟಿಗೆ ನಾವು ದುಡ್ಡು ಹಾಕ್ತೀವಿ. ದುಡ್ಡು ಬರಲ್ಲ ನಿಮ್ಗೆ. ನೀವು ಕೊಡತಕ್ಕ ನಿಮ್ ರೆಕಾರ್ಡ್ಸ್ ಕೊಡತಕ್ಕ ದುಡ್ಡು ಬರಲ್ಲ ಅಂತ ಹೇಳಿ ದಳ್ಳಾಳಿ ಸರ್ ಏನ್ ಗೊತ್ತಾಗೋದಿಲ್ಲ ಅವ್ರಿಗೆ. ದಲ್ಲಾಳಿ ನಮ್ಮೂರವ್ರು ಒಂದು 3 ಇದ್ದಾರೆ, ಗುಣಸಾರದವ್ರು ಒಂದು 2 ಇದ್ದಾರೆ. ಮಧ್ಯವರ್ತಿಗಳು ಹೆಸರು ಹೇಳ್ತೀರಾ ನೀವು? ಮಧ್ಯವರ್ತಿಗಳ ಹೆಸರು? ಬಡೋಬಾ, ಯಾವ ಊರು? ಸೂಲ್ದಳ್ಳಿ ಬಡಬಾಯಿ. ಮತ್ತೆ ಕೊಟ್ರೇಶಿ ಗುಣಸಾಗರ, ಮತ್ತೆ ನಾಗೇಶಿ ಗುಣಸಾಗರ, ಕಂಚಣ್ಣ ಸೂಲ್ದಳ್ಳಿ. ಇವರೆಲ್ಲ ಬಂದು ರೈತರ ಹತ್ರ ನಾವು 30,000 ಕೊಡ್ತೀವಿ, 40,000 ಕೊಡ್ತೀವಿ, 50,000 ಕೊಡ್ತೀವಿ. ಇವ್ರಿಗೆ 40,000 ಗವಿ ಹೇಳಿದ್ರು ನನಗೆ. ಅವ್ರಿಗೆ ಮೂರರ ಕಂಪ್ನಿಯರ್ ಅವರು ನಮ್ಮೂರ ಸ್ಥಳೀಯರೇ. ನಾವು ಕಂಪ್ಲೇಂಟ್ ಕೇಳಿದ್ವಿ, ನೀವು ಬಂದು ನಮ್ಗೆ ಕೇಳಿರಲ್ರಿ, ನೀವು ಮತ್ತೆ ಅರ್ಥ ಇಲ್ರಿ, ನಾವು ಬಂದಿದ್ವಿ, ನಾವು ಅವ್ರಿಗೆ ಓಡಿಸಿದ್ವಿ, ನಾವು ಟೆಂಡರ್ ಬೇರೆ ಕೂತಿದ್ವಿ, ಅವ್ರು ಹಿಂಗ್ ಮಾಡಿದ್ರೆ ಹಂಗ್ ಮಾಡಿದ್ರೆ ಅಂತ ಹೇಳಿದ್ರು ಮಧ್ಯವರ್ತಿಗಳು. ಇವ್ರು ಸಣಪ್ಗೆ ಇವ್ರು ಹೊಲ್ದಾಗ ಇಲ್ಲೇ ಇದಾವೆ, ಇವ್ರು ಸಣಪ್ನ ಹೊಲ್ದಾಗ ಇದಾವೆ. ಮತ್ತೆ ಟೋಟಲ್ ಇವರು ಓನು ಇವರು 20 ಕಂಬ ಇದಾವೆ. ಇವ್ರಿಗೆ 30,000 ಹೇಳಿದ್ರು. ಒಂದು ಗೈಗೆ 35,000 ಒಂದು ಕಂಬಕ್ಕೆ, ಒಂದು ಗೈಗೆ 10,000. ಆದ್ರೆ ಅದ್ ಕೇಳಕ್ ಈಗ ಸುಮಾರು ಒಂದು ಈ ಹೋಗಿ ಶಾಶ್ವತವಾಗಿ 2ರಲ್ಲಿ ಇದಿದ್ದು 252 ಬಾರ್ 3ರಲ್ಲಿ ಏನು 52 2ರಲ್ಲಿ ಮತ್ತು 3ರಲ್ಲಿ ಯಾರಿದ್ದಾರೆ? ಕೆ ಬಸವರಾಜಪ್ಪ ಅವರು ಇದ್ದಾರೆ. 250ರಲ್ಲಿ ಕೆ ಬಸವರಾಜ ಅವರು 2 ಸರ್ವೆ ನಂಬರ್ 253 ಮತ್ತು 250 2 ಸರ್ವೆ ನಂಬರ್ ಅಲ್ಲಿ ಕೆ ಬಸವರಾಜ್ ಅವರು ಇದ್ದಾರೆ. ಈಗ ಫ್ಯಾನ್ ರೆಕ್ಕೆ ತಿರ್ಬೇಕಾದ್ರೆ ಬಸವರಾಜಪ್ಪರಿಗೆ ಪರಿಹಾರ ಕೊಡ್ಬೇಕು ತಾನೆ. ಈಗ ಇಂಧನ ಇಲಾಖೆಯನ್ನು ಹೇಳಿದೆ, ನೀವು 10 ಎಕರೆ ಒಳಗಡೆ ನೀವು ಯಾವುದೇ ಸುತ್ತಾಡತ್ತೆ ಅಂದ್ರೆ ಫ್ಯಾನ್ ನಾನು ಹೇಳಿದೆ ಮೊದಲೇ, ಫ್ಯಾನ್ ಒಂದು ದಿಕ್ಕಿನಲ್ಲಿ ಚಲಿಸಲ್ಲ, ಸುತ್ತ 4 ದಿಕ್ಕಲ್ಲಿ ಚಲಿಸುತ್ತೆ. ಸೊ ಸುತ್ತ 4 ದಿಕ್ಕಲ್ಲಿ ಚಲಿಸ್ಬೇಕಾದ್ರೆ ಅಕ್ಕಪಕ್ಕದ ಹೊಲದರಿಗೆ ಬೆಳೆ ಹಾನಿ ಆಗುತ್ತೆ. ಏರ್ಲೇಷನ್ ಅಂತ ಕರಿತೀವಿ ನಾವು. ಅಂದ್ರೆ ಆ ಬೀಸುವಂತ ಗಾಳಿಯಿಂದ ಅಲ್ಲಿ ಬೆಳೆಯುವಂತ ಬೆಳೆಗಳು ಒಣಗಬಾರ್ದು, ಒಣಗೋಗ್ತವೆ. ಯಾಕಂದ್ರೆ ತೇವಾಂಶ ಜಾಸ್ತಿ ಇಟ್ಕೊಂಡ್ಬಿಡುತ್ತೆ. ಯಾವಾಗ ಗಾಳಿ ಬೀಸ್ತಾ ಹೋಗುತ್ತೋ, ಈಗ ಯಾವುದೋ ಒಂದು ಹಸಿ ಬಟ್ಟೆ ನಾವು ಫ್ಯಾನ್ ಕೆಳಗಡೆ ಹಾಕಿದ್ರೆ ನೆಕ್ಸ್ಟ್ ಅದೊಂದು ಅರ್ಧ ಗಂಟೆಗೆ ಅದು ಒಣಗೋಗುತ್ತೆ. ಯಾಕಂದ್ರೆ ಗಾಳಿ ಬೀಸೋ ಗಾಳಿಗೆ ಆ ತೇವಾಂಶ ಎಲ್ಲ ಹೇಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಆ ಬೆಳೆಯುವಂತ ಬೆಳೆ ನಾಶ ಆಗುತ್ತೆ. ಅವರಿಗೆ ಆಗ ಏನ್ ಮಾಡುತ್ತೆ, ಕಂಪ್ನಿಯವ್ರು ಏನ್ ಮಾಡ್ತಾರೆ, ಲೀಜ್ ಅಂತ ಮಾಡ್ಕೊಂತಾರೆ. ಎಷ್ಟು ವರ್ಷ ಮಾಡ್ಕೊಂತಾರೆ? 30 ವರ್ಷಕ್ಕೆ ತಗೊಂತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ, ಯಾವ ವ್ಯಕ್ತಿ 30 ವರ್ಷಕ್ಕೆ ಅವ್ನು ಮಾರಾಟ ಲೀಸ್ ಕೊಟ್ಬಿಡ್ತಾನೆ, ಆ ಹೊಲ ಆ ಕಂಪ್ನಿ ಹೆಸರಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ 29 ವರ್ಷ 11 ತಿಂಗಳು, ಅಂದ್ರೆ 1 ತಿಂಗಳು ಕಡಿಮೆ ಮಾಡಿ 29 ವರ್ಷ 11 ತಿಂಗಳನ್ನು ಮಾಡ್ಕೊಂಡು ಲೀಸ್ ಅಂತ ತಗೊಂತಾರೆ. ಆ ಲೀಸ್ ತಗೊಳಕ್ಕೆ ನಮ್ಮ ರೈತರಿಗೆ ಗೊತ್ತಾಗಲ್ಲ. ಸೊ ಈ ಫ್ಯಾನ್ ಗಾಳಿ ಬೀಸೋದ್ರಿಂದ ನಮ್ಮ ಬೆಳೆ ನಾಶ ಆಗುತ್ತೆ. ಇವ್ರು ತಗೊಂಡಿರೋದ್ರೆ ಏನಂದ್ರೆ ರೈತರಿಗೆ ಎಷ್ಟು ಮೋಸ ಮಾಡ್ತಾ ಇದಾರೆ ಅಂದ್ರೆ 3 ಲಕ್ಷ, 2 ಲಕ್ಷ, 5 ಲಕ್ಷ ಇದೇನಾ ನಮ್ಮ ರೈತರಿಗೆ ಬೆಲೆ? ಹಾಗಾದ್ರೆ ಅವ್ರು 30 ವರ್ಷಗಳ ಬೆಳ್ಕೊಂಡ್ ತಿನ್ನುವಂತ ರೈತರು ಏನಾಗಬೇಕು? ಅಲ್ಲ, ಫ್ಯಾನ್ ರೆಕ್ಕೆ ತಿರುಗುವಂತ ಪಕ್ಕದ ಹೊಲಗಳು ಲೀಸ್ ತಗೊಂತಾರೆ. ಲೀಸ್ ಕೊಡ್ಸೋರು ಯಾರು? ನಮ್ಮಂತಾರೆ. ಸೊ ನಾವು ಹೋಗ್ಬಿಟ್ಟು ಲೀಸ್ ನಮಗೆ ಬರುತ್ತೆ ಅಂತಂದು ಹೇಳ್ಬಿಟ್ಟು ರೈತರನ್ನ ಅನ್ಯಾಯ ಮಾಡ್ಬಿಟ್ಟು ಲೀಸ್ ಕೊಡಿಸ್ವಿ. ಸೊ ಅದನ್ನು ಈ ರಂಗನಾಥ ಹಳ್ಳಿಯಲ್ಲಿ ಕೆ ಬಸವರಾಜಪ್ಪರಿಗೆ ಇಲ್ಲಿವರೆಗೆ ಆಯ್ತು ಪರಿಹಾರ ಕೊಟ್ಟಿಲ್ಲ. ಇನ್ನು ಪರಿಹಾರ ಕೊಡೋಕ್ಕಾಗತ್ತೆ ಅಂತೇಳಿ ಕಂಪ್ನಿ ಏನ್ ಮಾಡ್ಬಿಟ್ಟಿದೆ ಅಂದ್ರೆ, ಇವರು ಅಬ್ಜೆಕ್ಷನ್ ಮಾಡಿದ್ದಾರೆ, ತಹಶೀಲ್ದಾರ್ಗೆ ಅಬ್ಜೆಕ್ಷನ್ ಮಾಡಿದ್ದಾರೆ. ತಹಶೀಲ್ದಾರ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ ಇವರು ವಾಹನ ಇದೆ, ಕಂಪ್ನಿ ಇಲ್ಲಿ ಒಂದು ಇನ್ಸ್ಟಾಲೇಷನ್ ಮಾಡ್ತಿದೆ ಫ್ಯಾನು, ಇವ್ರು ರೈತರಲ್ಲಿ ಗಾಡಿಗಳು ಓಡಾಡ್ತಾ ಇದಾವೆ, ಆ ಗಾಡಿಗಳು ಓಡಾಡೋಕ್ಕೆ ಬೆಳೆ ಎಲ್ಲ ನಾಶ ಆಗುತ್ತೆ, ಇವ್ರು ಪರಿಹಾರ ಕೊಡಬೇಕು ಅಂತ ಹೇಳಿ ಕೇಳಿದಾಗ ರೈತರು ಕೇಳಿದಾಗ ತಹಶೀಲ್ದಾರ್ಗೆ ಕೊಟ್ಟಿದ್ದಾರೆ. ಅವ್ರು ಕಂಪ್ನಿ ಏನಂತಾರೆ, ನಾವು ರಸ್ತೆಗಳು ಅಡ್ಡಾಡಕ್ಕೆ 1,29,500 ರೂಪಾಯಿ ನಾವು ವಾಹನ ಅಡ್ಡಾಡಕ್ಕೆ, ಕ್ರೇನ್ಗಳು ಓಡಾಡಕ್ಕೆ ಜಮೀನುಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಪರಿಹಾರ ಯಾರು ಕೊಡಬೇಕು? ಮಾನ್ಯ ತಹಶೀಲ್ದಾರ್ ಹೋಗಿದ್ದಾರೆ, ಆರ್ಐ ಹೋಗಿದ್ದಾರೆ, ವಿಲೇಜ್ ಅಕೌಂಟ್ರು ಹೋಗಿದ್ದಾರೆ, ಅವರು ವರದಿ ಇದೆ.
ಇಲ್ಲಿದೆ RI ಕಂದಾಯ ನಿರೀಕ್ಷಕರ ವರದಿ ಇದೆ. ಅವ್ರ ಕ್ರಮ ಏನ್ ಜರುಗಿಸಿದಾರೆ? ಇವರು ರಸ್ತೆಗೆ ಕೊಡೋದಕ್ಕೆ 1,29,000 ಕೊಟ್ಟಿದ್ದೀವಿ ಅಂತ ಹೇಳಿ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ. ಅದು ರೈತರಿಗೆ ತಲುಪಿದೆ. ಏರ್ಲೇಷನ್ ಹಾಗಾದ್ರೆ ಇವ್ರಿಗೆ ಗೊತ್ತಿಲ್ವಾ ಕಾನೂನು? ಹಾಗಾದ್ರೆ ಸರ್ಕಾರದ ಆದೇಶಗಳು ಇವ್ರ ಹತ್ರ ನಮ್ಮ ಹತ್ರ ಇದೆ ಒಂದಂದ್ರೆ, ಒಂದು ತಾಲೂಕು ಆಡಳಿತದಲ್ಲಿ ಸರ್ಕಾರ ಆದೇಶ ಇಲ್ವಾ? ಇಂಧನ ಇಲಾಖೆ ರೂಲ್ಸ್ ಗೊತ್ತಿಲ್ವಾ? ಹಾಗಾದ್ರೆ ರೂಲ್ಸ್ ಗೊತ್ತಿಲ್ಲದಂಗೆ ತಾಲೂಕು ಆಡಳಿತ ನಡೀತಿದೆಯಾ? ಮತ್ತೆ ಯಾವ ಕಾಯ್ದೆಯಲ್ಲಿ ಇವರು ಇಂಧನ ಇಲಾಖೆಯವರು ಆ ವಿಂಡ್ ಫ್ಯಾನ್ ಮಾಡ್ತಾ ಇದಾರೆ ಅಂದ್ರೆ, ಮೀಟಿಂಗ್ಗಳು ಮಾಡ್ತಾರೆ, ಎಲ್ಲ ಕಂಪ್ನಿಗಳನ್ನು ಕರೆದುಬಿಟ್ಟು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದ್ಮೇಲೆ ಇವರಲ್ಲಿ ಸರ್ಕ್ಯುಲರ್ಗಳು ಇರಲ್ವಾ? ಇದೇ ಒಂದು 252 ಸರ್ವೆ ನಂಬರ್ ವಿಸಿಟ್ ಮಾಡಿರುವಂತ RVAಗಳಿಗೆ ಮಾಹಿತಿ ಕೊಟ್ಟಿಲ್ವಾ ತಹಶೀಲ್ದಾರ್? ಜಿಲ್ಲಾಧಿಕಾರಿಗಳು ಕೊಟ್ಟಿಲ್ವಾ? ಮನೆ ಆಯುಕ್ತರು ಕೊಟ್ಟಿಲ್ವಾ ಮಾಹಿತಿ? ಹಾಗಾದ್ರೆ ಮಾಹಿತಿ ಇಲ್ದಲೇ ಇವೆಲ್ಲ ನಡೀತಿದಾವ. ಮತ್ತೆ ಈ ಮಾಹಿತಿ ಇಲ್ದಾಗ ಮತ್ತೆ ಇವ್ರ ಕಂಪ್ನಿಗಳಿಗೆ ಏನ್ ಮಾಡ್ತಾ ಇದಾರೆ? ಕಂಪ್ನಿಗಳು ಪರವಾಗಿದಾರ ಅಥವಾ ರೈತರ ಪರವಾಗಿದೆ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ? ನಮಗೆ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ತಾವು ವಿಸಿಟ್ ಮಾಡಿದ ರಿಪೋರ್ಟ್ ಇದೆ. ರಿಪೋರ್ಟ್ ಮಾಡಿದ್ಮೇಲೆ ಒಬ್ಬ ರೈತ, ಅವನಿಗೆ ಗೊತ್ತಿಲ್ಲ, ಎಜುಕೇಶನ್ ಇಲ್ಲ, ಅವಿದ್ಯಾವಂತರಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಗಾಡಿ ಓಡಾಡಕ್ಕೆ ಪರಿಹಾರ ಕೊಡ್ತೀವಿ ಅಂತ ಏರ್ಲೇಷನ್ ಬಗ್ಗೆ ಗೊತ್ತಿಲ್ಲ. ಆ ಕಂಪ್ನಿಯಲ್ಲಿ ಮತ್ತೆ ಮಾತಾಡ್ಬೋದಾಯ್ತಲ್ಲ, ನೋಡಪ್ಪ ನಿನ್ಗೆ ರಸ್ತೆ ಅಡ್ಡಾಡಕ್ಕೆ ಕೊಟ್ಟಿದ್ಯಾ, ಮತ್ತೆ ಏರ್ಲೇಷನ್ ಯಾಕೆ ಕೊಟ್ಟಿದ್ದಿಲ್ಲ ಅಂತ ಕೇಳ್ಬೋದಾಯ್ತಲ್ಲ. ಯಾಕೆ ಗೊತ್ತಿಲ್ಲ ಅವ್ರಿಗೆ ಆದೇಶಗಳು? ನಮ್ಮ ಹತ್ರ ಆದೇಶ ಇದೆ ಅಂದ್ರೆ ಮತ್ತೆ ಅವ್ರ ಹತ್ರ ಇಲ್ವಾ? ಪಬ್ಲಿಕ್ ಹತ್ರ ನಮ್ಮ ಹತ್ರ ಆದೇಶ ಇದೆ ಅಂತಂದ್ರೆ ಒಬ್ಬ ತಾಲೂಕು ಆಡಳಿತದ ಅಧಿಕಾರಿಗಳ ಹತ್ರ ಇರುವ ಆದೇಶ. ಮತ್ತೆ ಆದೇಶ ಇದ್ದು ಮತ್ತೆ ಬರೀ ರಸ್ತೆ ಅಡ್ಡಾಡಕ್ಕೆ ಒಂದೇ ಏನು ಕೊಟ್ಟಿದ್ದಾರೆ, ತಾವೇ ಹೋಗಿ 2 ದಿನ ಬೀಗ ಹಾಕಿದ್ದಾರೆ ಕಂಪ್ನಿಯ ಫ್ಯಾನ್ ತಿರುಗಬಾರ್ದಂತ. ಮತ್ತೆ ಈಗ ಯಾಕೆ ನಡೀತಾ ಇದೆ? 2 ದಿನ ಹೋಗಿ ತಾವೇ ಬಂದ್ ಮಾಡಿರುವಂತ ಫ್ಯಾನು ಈಗ ಹೆಂಗ್ ಚಾಲಾಗ್ತಿದೆ? ಪ್ರಾರಂಭ ಆಗಿದ್ದಾವೆ ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಗಿ ಸ್ಟಾಪ್ ಮಾಡಿದ್ದಾರೆ 2 ದಿನ ಸ್ಟಾಪ್ ಮಾಡಿದ್ದು ಇನ್ವೆಸ್ಟ್ಮೆಂಟ್ ಕೊಟ್ಮೇಲೆ ತಹಶೀಲ್ದಾರರೇ ಹೋದ್ಮೇಲೆ ಈಗ ಹೆಂಗ್ ಚಾಲಾಗ್ತಿದೆ? 2 ದಿನ ಆದ್ಮೇಲೆ ಮತ್ತೆ ಚಾಲಾಗಿದೆ. ಇದು ಹೆಂಗ ಮತ್ತೆ ಅನುಮಾನ ಬರಲ್ವಾ ನಮಗೆ? ತಾಲೂಕು ಆಡಳಿತದ ನಡೆಯನ್ನು ನಾವು ಏನಾಗ್ತಿದೆ ಅಂತಂದ್ರೆ, ಇವರು ನಮಗೆ ಯಾವ ರೀತಿಯಲ್ಲಿ ನಮಗೆ ನ್ಯಾಯ ಕೊಡಿಸ್ತಿದ್ದಾರೆ? ಆಡಳಿತ ಎಷ್ಟು ಹದಗೆಟ್ಟಿದೆ ಅಂತ, ಹದಗೆಟ್ಟು ಹೋಗಿದೆ. ಮತ್ತೆ ಇವ್ರು ಯಾರ ರಕ್ಷಣೆಗೋಸ್ಕರ ಇದಾರೆ? ಇವರು ಯಾರ ಸಮಸ್ಯೆ ಪರಿಹರಿಸಕ್ ಹೋಗಿದಾರ? ಕಂಪ್ನಿ ಪರವಾಗಿದಾರ ಅಥವಾ ರೈತರ ಪರವಾಗಿದಾರ? ರೈತರಿಗೆ ಯಾವುದೇ ತರ ಯಾಕೆ ತನಿಖೆ ಆಗ್ಬಾರ್ದು? ಮೇಲಧಿಕಾರಿಗಳು ಇವರು, ನಾವು ಅರ್ಜಿ ಕೊಟ್ಟಿದ್ದೀವಿ, ಇವ್ರ ಮೇಲೆ ಇಂಥ ಅಧಿಕಾರಿಗಳ ಮೇಲೆ ತನಿಖೆ ಮಾಡಬಾರ್ದಂತ ಇಲ್ವಾ ರೂಲ್ಸ್? ನ್ಯಾಯಾಲಯಕ್ಕೆ ಹೋಗ್ಬೇಕಂತಂದ್ರೆ ನ್ಯಾಯಾಲಯದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಬರದಿದ್ರೆ ಇಲ್ಲ ಸರ್, ನ್ಯಾಯಾಲಯಕ್ಕೆ ಹೋಗ್ತಿದ್ರು. ಮೊನ್ನೆ ನಮ್ಮ ಶಾಸಕರು ಅಧಿವೇಶನದಲ್ಲಿ ಏನಂತ ಚರ್ಚೆ ಮಾಡಿದ್ರು, ಇದೇ ನಮ್ಮ ಕೂಡ್ಲಿಗೆ ವಿಂಡ್ ಫ್ಯಾನು ಸೋಲಾರ್ ಹಾಕ್ತಾ ಇದ್ದಾರೆ ಅಂದಾಗ ನಮ್ಮ ಗೃಹ ಮಿನಿಸ್ಟರ್ ಇದ್ರು, ಯಾರು ಪರಮೇಶ್ವರಪ್ಪ, ಅವರು ಒಂದು ಮಾಹಿತಿ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ಇದಕ್ಕೆ ಪರಿಹಾರವಾಗಿ ಇದಕ್ಕೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸೋರು ನಿಮ್ಮ ಜಿಲ್ಲಾಧಿಕಾರಿ ಹತ್ರನೇ ನೀವು ಅಲ್ಲಿ ಪರಿಹಾರ ಸಿಗ್ತತೆ, ಅವ್ರ ಹತ್ರನೇ ಹೋಗ್ರಿ ಅಂತ ಹೇಳಿದ್ರು. ಹಂಗಾಗಿ ನಾವು ಜಿಲ್ಲಾಧಿಕಾರಿಗೆ ಲೆಟರ್ ಕೊಟ್ಟಿವಿ. ಅಥವಾ ಅಲ್ಲಿ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ MLA ಚರ್ಚೆ ಮಾಡಿದ್ದಾರೆ, ಆದ್ರೂ ಪರಿಹಾರ ಸಿಕ್ಕಿಲ್ಲ. ಆಮೇಲೆ 252 ಸರ್ವೆ ನಂಬರ್ಗೆ 250/2 ಅಲ್ಲಿ ವಿಂಡ್ ಫ್ಯಾನ್ ಇದೆ. ಅದು ಮದುವೆ ಪೂರ್ವದಲ್ಲಿ 250/1 ಇತ್ತು. ಇದರಲ್ಲಿ 3 ಎಕರೆ 29 ಸೆನ್ಸು ಜಾಗ ಜಮೀನು. ಆ ಜಮೀನೊಳಗೆ ಏನಾಗಿದೆ ಅಂದರೆ 3 ಎಕರೆ 56 ಸೆನ್ಸ್ ಜಮೀನು ಒಳಗಡೆ 2 ಎಕರೆಯನ್ನು ಕ್ಲೀನ್ಮ್ಯಾಕ್ಸ್ ಕಂಪ್ನಿ ತೊಗೊಳುತ್ತೆ. ಯಾರಿಂದ? ದ್ಯಾಮಕ್ಕನ ಕಡೆಯಿಂದ. ಈ ದ್ಯಾಮಕ್ಕನವ್ರು ಯಾರಂದರೆ, ಇವರಿಗೆ ಸರ್ಕಾರ ಕೊಟ್ಟಿರುವಂಥ ಜಾಗ, ದ್ಯಾಮಕ್ಕರಿಗೆ ಸರ್ಕಾರ ಕೊಟ್ಟಿರುವಂಥ ಭೂಮಿದು. ಸೊ ಇದರಲ್ಲಿ 2 ಎಕರೆ ಜಮೀನನ್ನು ಖರೀದಿ ಮಾಡ್ಕೊತಾರೆ. ಖರೀದಿ ಆದಮೇಲೆ ಇದು 252/1 ಇತ್ತು. ಅದಾದಮೇಲೆ FOD ಮಾಡ್ಕೊತಾರೆ. 252/2 ಅಲ್ಲಿ ಕ್ಲೀನ್ಮ್ಯಾಕ್ಸ್ ಕಂಪ್ನಿ ಕೊಡುತ್ತೆ. 252/3 ಅಲ್ಲಿ ಸರ್ಕಾರಿ ಜಾಗ 39 ಸೆನ್ಸ್ ಇರುತ್ತೆ. ಅಂದರೆ ಸರ್ಕಾರಿ ಜಾಗ ಇದರಲ್ಲಿ ಬಂತು ಅನ್ನಂಗೆ ಆಯಿತು. ಸೊ ಇದ್ರ ಒಳಗಡೆ ಏನು ಮಾಡಿದ್ರು ಅಂದರೆ, ದ್ಯಾಮಕ್ಕಗೂ ಕೊಟ್ಟಿರೋದು ಉಳುಮೆ ಮಾಡ್ಕೊಂಡು ತಿನ್ನೋಕ್ಕೆ, ಸರ್ಕಾರಿ ಜಾಗವನ್ನು ಉಳುಮೆ ಮಾಡ್ಕೊಂಡು ತಿನ್ನಲಿ ಅಂತೇಳಿ ಕೊಟ್ಟಿದ್ರು. ಅದರಲ್ಲಿ 3 ಎಕರೆ ಮತ್ತು ಮಂಜೂರಾಗಿರೋ ಕಾರಣ ಆ ಒಂದು ಲ್ಯಾಂಡ್ ಒಳಗಡೆ 39 ಸೆನ್ಸ್ ಬಿಟ್ಟು 2 ಎಕರೆಯನ್ನು ದ್ಯಾಮಕ್ಕರಿಗೆ ಕೊಡ್ತಾರೆ. ಕೊಡಲಿ, ಅವ್ರ ಲ್ಯಾಂಡ್ ಪಟ್ಟ ಕೊಟ್ಟಿದ್ದಾರೆ, ಅವರಿಗೆ ಮಾಡ್ಕೊಳಕ್ಕೆ ಏನೋ ಪದ್ಧತಿ ನಮ್ಗೆ ಗೊತ್ತಿಲ್ಲ, ದ್ಯಾಮಕ್ಕ ಕೊಡ್ತಾರೆ. ಆದಮೇಲೆ ಅಕ್ಕಪಕ್ಕದಲ್ಲಿರುವಂಥ ರೈತರುಗಳಿಗೆ ಕೈಗಾರಿಕೆ ಇಲಾಖೆ ನೀತಿ ಪ್ರಕಾರ ನಾವು ಹೇಳೋದಾದರೆ,
ಯಾವುದೇ ಉದ್ಯಮೆದಾರ ಆಗಿರ್ಬೋದು ಅಥವಾ ಅಭಿವೃದ್ಧಿದಾರ ಅಂತ ಏನು ಕರಿತೀವಿ, ಸೋಲಾರ್ ಮತ್ತು ಪವನ್ ವಿದ್ಯುತ್ ಅಭಿವೃದ್ಧಿದಾರರು ಯಾವುದೇ ಕಂಪನಿ ಆಗಿರ್ಬೋದು, ನಾಟ್ ಓನ್ಲಿ ಕ್ಲೀನ್ಮ್ಯಾಕ್ಸ್, JSW, ಪೋರ್ಟ್ ಪಾರ್ಟ್ನರ್, O2, ಸೊ ಅನೇಕ ಕಂಪನಿಗಳು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ, ಸುಮಾರು ಕಂಪನಿಗಳು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಇದ್ದಾವೆ. ಸೊ ಅಷ್ಟು ಕಂಪನಿಗಳಲ್ಲಿ ಹೇಳೋದು ಒಂದೇ ಉದ್ದೇಶ, ಇಂಧನ ಇಲಾಖೆಯಿಂದ ನೀವು ಅಭಿವೃದ್ಧಿದಾರ ಆಗಿರ್ಬೋದು ಅಥವಾ ಯೋಜನಾ ಅಭಿವೃದ್ಧಿಪಡಿಸುವಂಥ ಕಾಂಟ್ರಾಕ್ಟ್ ಕಂಪನಿಗಳಾಗಿರ್ಬೋದು, ನೀವು ರೈತರ ಅನುಮತಿಯನ್ನು ಪಡೆಯದೆ ಅಥವಾ ರೈತರ ಒಪ್ಪಿಗೆ ಮಾಡದೆ ನೀವು ಯಾವುದನ್ನು ನೀವನ್ನು ಅನುಷ್ಠಾನಗೊಳಿಸಬಾರ್ದು ಅನ್ನೋದು ಷರತ್ತನ್ನು ಹಾಕಿ ಕೊಟ್ಟಿದೆ ಇಂಧನ ಇಲಾಖೆಯವರು. ಹಾಗಾದರೆ ಇಂಧನ ಇಲಾಖೆ ಆ ಥರ ಹೇಳಿದ ಮೇಲೆ ಮತ್ತೆ ಇಂಧನ ಇಲಾಖೆಯಲ್ಲಿ ಕೆಲವು ಏನಿದೆ ಸೌರ ನೀತಿ ಕಾಯ್ದೆ ಬರುತ್ತಲ್ಲ, 2022ರಿಂದ 2027ರವರೆಗೆ 5 ವರ್ಷಕ್ಕೊಮ್ಮೆ ಆ ಇಂಧನ ನೀತಿ ಕಾಯ್ದೆ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ 5 ವರ್ಷಕ್ಕೊಮ್ಮೆ. 2014-19 ಇತ್ತು, ಅನಂತರ 2022-27ವರೆಗೆ ಇಂಧನ ಕಾಯ್ದೆ ಇದೆ. ಈ ಕಾಯ್ದೆಯಲ್ಲಿ ಷರತ್ತು ಪ್ರಕಾರ ನೋಡೋದಾದ್ರೆ ಕನಿಷ್ಠ ಒಂದು ವಿಂಡ್ ಫ್ಯಾನಿಗೆ, ಅಂದರೆ ಒಂದು ವಿಂಡ್ ಫ್ಯಾನ್ ಅಂತ ನಾವು ಲೆಕ್ಕ ಹಾಕಿದ್ರೆ ಅದರಲ್ಲಿ ಮೆಗಾವ್ಯಾಟ್ ಪ್ರಕಾರ ಇಂಧನ ಇಲಾಖೆ ಕೊಡುತ್ತೆ. ಆ ಒಂದು ಸರ್ಕ್ಯುಲರ್ ಪ್ರಕಾರ ಮತ್ತು ನೀತಿಯ ಪ್ರಕಾರ ಅದು ಏನು ಮಾಡುತ್ತೆ ಅಂದರೆ ವಿಂಡ್ ಪವರ್ ಮೇಲೆ ಹಾಕಲ್ಲ, ಅದು ಮೆಗಾವ್ಯಾಟ್ ಪ್ರಕಾರ ಅದು ಜಮೀನನ್ನು ಫಿಕ್ಸ್ ಮಾಡುತ್ತೆ. ಏನು ಮಾಡುತ್ತೆ ಅಂದರೆ 2.0 ಒಳಗಡೆ ಮೆಗಾವ್ಯಾಟ್ ಇದ್ದರೆ 2.0 ಒಳಗಡೆ 2.50 ಒಳಗಡೆ ಇದ್ದರೆ ನೀವು 5 ಎಕರೆ ತೊಗೋಬೇಕು ಅಂತಿದೆ. 2.51ರಿಂದ 4.0ವರೆಗೆ ಇದ್ದರೆ ನೀವು 10 ಎಕರೆಯನ್ನು ತೊಗೋಬೇಕು ಅಂತೇಳಿ ಕ್ವಾಲಿಫಿಕೇಶನ್ ಹಾಕಿ ಅವರು ಯಾವ್ಯಾವ ಜಮೀನಿನಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಅನುಷ್ಠಾನಗೊಳಿಸ್ಬೇಕು ಅಂತ ಏನು ಸರ್ಕಾರಕ್ಕೆ ಇಂಧನ ಇಲಾಖೆ ಇವರು ಏನು ಕೊಟ್ಟಿರ್ತಾರೋ ಆ ಸರ್ವೆ ನಂಬರ್ ಅಕ್ಷಾಂಶ ಮತ್ತು ರೇಖಾಂಶ ಜೊತೆಗೆ ಮತ್ತು ವಿಂಟೇಜ್ ಅಂತಂದು ಹೇಳ್ಬಾರ್ದು, ಆ ನಂಬರ್ ಹಾಕಿ ಆ ಕಂಬದಲ್ಲಿ ಇಂಥ ಸರ್ವೆ ನಂಬರಲ್ಲಿ ಇದೇ ಅಕ್ಷಾಂಶ ರೇಖಾಂಶ ಒಳಗಡೆ ಗಡಿ ಫಿಕ್ಸ್ ಮಾಡಿ ಆ ಸರ್ಕಾರದಿಂದ ಒಂದು ಜೀವ ಕಾಪಿ ಆಗಿ ಬರುತ್ತೆ. ಯಾವ ಕಂಪ್ನಿಯಲ್ಲಿ ಕೊಟ್ಟಿರ್ತಾರೆ, ಸಪೋಸ್ ಈಗ ನಮ್ಮಲ್ಲಿ 60 ವಿಂಡ್ ಫ್ಯಾನಿಗೆ ಒಂದು ಜೀವ ಕಾಪಿ ತಂದಿದ್ದಾರೆ 2023-24 ಸಾಲಿನಲ್ಲಿ JSW 60 ವಿಂಡ್ ಫ್ಯಾನಿಗೆ ಜೀವ ಕಾಪಿ ಹಾಕಿಬಿಟ್ಟು ಇಂಟು 10 ಎಕರೆ ಹಾಕಿ ಕೊಡ್ತಾರೆ. ಅಂದರೆ 60 ಇಂಟು 10 ಎಕರೆಯಿಂದ 600 ಎಕರೆ ತಗೋಬೇಕು. ಈ ಉದ್ದೇಶ ಏನಂತಂದ್ರೆ 10 ಎಕರೆ ತಗೋಬೇಕು. ಫ್ಯಾನ್ ಇರೋದು 2.50 ಒಂದಿದೆ, 2.5 ಇಂದ 4.01 ಮೆಗಾವ್ಯಾಟ್ ವರೆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 2.50 ಏನಿದೆಯಲ್ಲ ಸಣ್ಣ ಫ್ಯಾನ್ ವಿಂಡೋ, ಅಂದ್ರೆ 75 ಮೀಟರ್ ಒಳಗಡೆ ಇರುತ್ತೆ. ಅದು ರೆಕ್ಕೆ ಏನಿರುತ್ತಲ್ಲ 70 ಮೀಟರ್ ಒಳಗಡೆ ಇರುತ್ತೆ, 50 ಮೀಟರ್ ಅಲ್ಲಿ ಆ ಥರ ಸಮಥಿಂಗ್ ಅಲ್ಲಿ ಇರುತ್ತೆ. ಸೊ 2.50ರಿಂದ 3 ಅಂದ್ರೆ ಅದು ಒಳಗಡೆ ಯಾವ ಬರ್ತಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ 3.3 ಮೆಗಾವ್ಯಾಟ್ ಅನ್ನು ಅಳವಡಿಸಿದ್ದಾರೆ. ಈ 3.3 ಮೆಗಾವ್ಯಾಟ್ ಅತಿ ಹೆಚ್ಚಾಗಿ ನಮ್ಮ ಕೂಡ್ಲಿಗಿ ತಾಲೂಕೊಳಗೆ ಇರುವಂಥ ಮೆಗಾವ್ಯಾಟ್ಗಳು. ಈ 3.3 ಮೆಗಾವ್ಯಾಟ್ ಅನ್ನು ಮಾಡಬೇಕಾದ್ರೆ 10 ಎಕರೆ ಅಂದ್ರೆ ಅದರ ರೆಕ್ಕೆ ಸುಮಾರು 75ರಿಂದ 80 ಮೀಟರ್ ಇದೆ. ಆದರೆ ಇಲ್ಲಿ ರಂಗನಾಥಹಳ್ಳಿಯಲ್ಲಿ ಬಂದಿರೋದು 3.5 ಮೆಗಾವ್ಯಾಟ್, ಅಂದ್ರೆ ಇಲ್ಲಿ 90 ಮೀಟರ್ ರೆಕ್ಕೆ ಆಯಿತು. ಅದ್ರ ಜೊತೆಗೆ ಯಾವ ರೆಕ್ಕೆ 90 ಮೀಟರ್ ಇರುತ್ತೋ ಅದರ ಸುತ್ತ ಸರೌಂಡಿಂಗು, ಅಂದ್ರೆ ಯಾಕಂದ್ರೆ ಫ್ಯಾನ್ ಒಂದು ಮುಖದಲ್ಲಿ ತಿರುಗಲ್ಲ. ಫ್ಯಾನ್ ಇದೆಯಲ್ಲ, ನಮ್ಮ ಫ್ಯಾನ್ ರೆಕ್ಕೆ ಇರುತ್ತಲ್ಲ, ನಮ್ಮ ಮನೆಯಲ್ಲಿರುವಂಥ ಫ್ಯಾನ್ ರೆಕ್ಕೆ ಆದರೆ ಒಂದು ನಾವು ಲಾಕ್ ಎತ್ಬಿಟ್ರೆ ಒಂದು ಮುಖದಲ್ಲಿ ಚಲಿಸ್ತಾ ಇರುತ್ತೆ. ಬಟ್ ಈ ಫ್ಯಾನ್ ಏನಾಗುತ್ತೆ ಅಂದರೆ ವಾತಾವರಣಕ್ಕೆ ತಕ್ಕಂಥ ಫ್ಯಾನ್ಗಳು ಅಳವಡಿಸೋದ್ರಿಂದ ಸರೌಂಡಿಂಗ್ 4 ದಿಕ್ಕುಗಳಲ್ಲಿ ಇದು ಚಲನವಲನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ 3.5 ಇರೋದ್ರಿಂದ ಮೆಗಾವ್ಯಾಟ್ ಇರೋದ್ರಿಂದ ಈ ಫ್ಯಾನು ಸರೌಂಡಿಂಗು ಸುತ್ತೈತೆ. ಈ ಸುತ್ತಿರ್ಬೇಕಾದ್ರೆ ಅಕ್ಕಪಕ್ಕದ ಜಮೀನ್ದಾರರಿಗೆ ಏನಾಗುತ್ತೆ ತೊಂದರೆ ಆಗೋದು. ನಾನು ಮೊದಲೇ ಹೇಳಿದೆ, ಯಾವುದೇ ಕಾನೂನು ಅಥವಾ ಕಾಯ್ದೆ ಕೈಗಾರಿಕೀಕರಣ ಮಾಡಬೇಕಾದ್ರೆ ಅವ್ರು ಎಂಥ ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಯಾವುದೇ ಡೆವಲಪ್ಮೆಂಟ್ ಆಗಿರ್ಬೋದು ಮಾಡಬೇಕಾದ್ರೆ ತಾನು ಡೆವಲಪ್ಮೆಂಟ್ ಮಾಡುವಂಥ ಉದ್ಯಮೆದಾರರು ಪಕ್ಕದ ಜಮೀನು ಅಥವಾ ಪಕ್ಕದ ಜನರಿಗೆ ತೊಂದರೆ ಆಗದಂತೆ ನೀವು ಕ್ರಮವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೈಗಾರಿಕಾ ನೀತಿ ಕಾಯ್ದೆ ಇರುತ್ತೆ. ಅಂದರೆ ನೀನು ಬಿಸ್ನೆಸ್ ಮಾಡೋರಿಗೆ ನಾವು ಪರ್ಮಿಷನ್ ಕೊಡೋದು, ಯಾಕಂದರೆ ಕೈಗಾರಿಕೀಕರಣ ಇರೋದೇ ಖಾಸಗಿ ವಲಯದಲ್ಲಿ ಜಾಸ್ತಿ ಅತಿ ಹೆಚ್ಚಾಗಿ. ಹಾಗಾಗಿ ಅತಿ ಹೆಚ್ಚಾಗಿ ಇವತ್ತು ನಮ್ಮ ದೇಶದೊಳಗಿರೋದು ಕೈಗಾರಿಕೀಕರಣ ಇರೋದೆಲ್ಲ ಖಾಸಗಿ ಕಂಪ್ನಿಗಳಿದೆ, ಸರ್ಕಾರದ ಯಾವುದು ಕಂಪ್ನಿಗಳು ಇಲ್ಲ. ಸೊ ಹಾಗಾಗಿ ಸರ್ಕಾರ ಮಾಡಬೇಕಾದ್ರೆ ಖಾಸಗಿಯವರು ಏನು ಮಾಡ್ತಾರೆ ಅಂದರೆ ಸರ್ಕಾರ ಅದರ ರೂಲ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಇರುತ್ತೆ. ಬಟ್ ಖಾಸಗಿಯವರು ತನಗೆ ಬೇಕಾಬೇಟಿಯಾಗಿ ಮಾಡೋದ್ರಿಂದ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ನಮ್ಮ ಆಳುವಂಥ ಸರ್ಕಾರಗಳು ಒಂದು ರೂಲ್ಸ್ ಆಗುತ್ತೆ. ಅದಕ್ಕೆ ಕೈಗಾರಿಕಾ ನೀತಿ ಕಾಯ್ದೆ ಅಂತ ಕರಿತೀವಿ. ನೀನು ಮಾಡುವಾಗ ಅಕ್ಕಪಕ್ಕದ ಹೊಲಗಳಿಗೆ ನೀವು ಯಾವುದೇ ರೀತಿಯಾದಂಥ ಹಾನಿ ಮಾಡಬಾರ್ದು, ಅವರಿಗೆ ಪರಿಹಾರವನ್ನು ನೀನು ನೀಡಬೇಕು ಅಂತ ಹೇಳ್ತಾರೆ.
ಸೊ ಆ ನಿಟ್ಟಿನಲ್ಲಿ 10 ಎಕರೆಯನ್ನು ಫಿಕ್ಸ್ ಮಾಡಿರುತ್ತೆ ಇಂಧನ ಇಲಾಖೆ. ಸೊ ಇವ್ರದ್ದು 252/1 ಪಕ್ಕದ ಜಮೀನು ಇವ್ರದ್ದಾಗಿರುತ್ತೆ. ಸೊ ಅದು ಯಾವ್ದಪ್ಪ ಅಂತಂದ್ರೆ ಇವರ ಜಮೀನು ಈ ಒಂದು ಆಡಳಿತಾಧಿಕಾರಿಗಳಿಂದ, ಈ ಒಂದು ಜಿಲ್ಲಾಡಳಿತ ತಾಲೂಕು ಆಡಳಿತದಿಂದ ಸರ್ಕಾರ ಬೊಕ್ಕಸಿಗೆ ಲಾಸ್ ಆಗ್ತಿದೆ. ನಮ್ಮ ಜಿಲ್ಲೆ ಒಳಗಡೆ ನೂರಾರು ಕೋಟಿ ಬೊಕ್ಕಸ ಲಾಸ್ ಆಗ್ತಿದೆ, ಟ್ಯಾಕ್ಸ್ ಲಾಸ್ ಆಗ್ತಿದೆ ನಮ್ಮ ಸರ್ಕಾರಕ್ಕೆ. ನೋಡಿ, ಇಂಧನ ಇಲಾಖೆ ಹೇಳುತ್ತೆ 1 ಮೆಗಾವ್ಯಾಟಿಗೆ 5,000 ಕಟ್ಟಬೇಕು ಅಂತೇಳಿ. ನಾವು ಬಡ್ಲಡಿಕಿ ಗ್ರಾಮ ಪಂಚಾಯತಿಗೆ NOC ತಗೊಂಡಿದ್ದೀರಾ ಮತ್ತೆ ಟ್ಯಾಕ್ಸ್ ಕಟ್ಟಿದಾರಾ ಅಂತ ಕೇಳಿದ್ರೆ ಅದು ಎಷ್ಟು ಮೆಗಾವ್ಯಾಟ್ ಅಂದ್ರೆ 178 ಮೆಗಾವ್ಯಾಟ್. ಏನ? 178 ಮೆಗಾವ್ಯಾಟ್. 1 ಮೆಗಾವ್ಯಾಟಿಗೆ ಏನಿದೆ ಅಂತಂದ್ರೆ 5,000 ರೂಪಾಯಿ ಕಟ್ಟಬೇಕು ಅನ್ನೋದು ಇದೆ ಟ್ಯಾಕ್ಸ್. NOC ತಗೊಳ್ಳೋದಕ್ಕೆ, NOC ತೊಗೊಳಕ್ಕೆ 1 ಮೆಗಾವ್ಯಾಟಿಗೆ ಎಷ್ಟು? 5,000. 178 ಮೆಗಾವ್ಯಾಟಿಗೆ ಎಷ್ಟಾಯ್ತು? 34 ಲಕ್ಷ ಆಗುತ್ತೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಯಾರಿಗೆ ಬರ್ದಿದ್ದಾರೆ ಗೊತ್ತಾ? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಹೊಸಪೇಟೆ, ವಿಜಯನಗರ ಜಿಲ್ಲೆ, ಇವರಿಗೆ ಬರ್ತಾರೆ. ಯಾರು? ಓಟು ಪವರ್ ಕಂಪ್ನಿಯವರು ಬರೆದ್ಬಿಟ್ಟು ಏನ್ ಹೇಳಿದ್ರೆ, ನಾವು ಇಂತಿಂತಲ್ಲಿ 100 ಮೆಗಾವ್ಯಾಟ್ ಪ್ಲಸ್ 78 ಮೆಗಾವ್ಯಾಟ್ ಹಾಕ್ಬಿಟ್ಟು ಒಟ್ಟು ಈ ಮೆಗಾವ್ಯಾಟ್ ಪ್ರಕಾರ ನಾವು ಕುಂದಿಸಿದೀವಿ. ಇದ್ರ ಒಳಗಡೆ ಅವ್ರು ಏನ್ ಕೊಟ್ಟಿದ್ದಾರೆ, ನಮಗೆ ರಿಯಾಯಿತಿ ಕೊಡಿ, 34,96,96,970 ಪಾವತಿ ಮಾಡಬೇಕಾಗಿದ್ದು ನಮಗೆ ತಿಳಿಸಿದ್ದೀರಿ. 34,96,973 ರೂಪಾಯಿ ನಮಗೆ ಕಟ್ಟಬೇಕು ಅಂತ ಹೇಳಿ ತಿಳಿಸಿದಿರಿ. ನಾವು ಅದು ಕಟ್ಟಂಗಿಲ್ಲ. ನಾವು ಕಟ್ತಾ ಇರೋದೇನಂದ್ರೆ ಅನುಮತಿ ನಿರೀಕ್ಷಣ ಪತ್ರ ಅನ್ವಯಿಸೋದಿಲ್ಲ, NOC ನಮಗೆ ಬೇಕಾಗಿಲ್ಲ. ಅದರ ಶುಲ್ಕ 25,000. ಗ್ರಾಮ ಪಂಚಾಯತಿ ತೆರಿಗೆ ಟ್ಯಾಕ್ಸ್ 2022-23 ಪ್ರಕಾರ ಸ್ಕ್ವೇರ್ ಫೀಟ್ ಲೆಕ್ಕ 4,000 ರೂಪಾಯಿ, 40,000 ರೂಪಾಯಿ ಕಟ್ಟಿದ್ದೀವಿ. ಆಮೇಲೆ 25%ರಂತೆ ಸೆಸ್ಸು ಹಣ ಅಂತ ಬರುತ್ತೆ, ಇದು 10,000 ಕಟ್ಟಿದ್ದೀವಿ. ಹಾಗಾದ್ರೆ ಇಂಧನ ಇಲಾಖೆ 5,000 ರೂಪಾಯಿ ಫರ್ ಮೆಗಾವ್ಯಾಟಿಗೆ ಕಟ್ಟಿದ್ದ, ಅದೇನು ಚಂದಕ್ಕೆ ಕಟ್ಟಿದ್ರ? ಹಾಗಾದ್ರೆ ಇದು ಗೊತ್ತಿಲ್ವಾ ಸರ್ಕಾರಕ್ಕೆ? ಆರ್ಡ್ರು ಮತ್ತೆ ಯಾರಿಗೆ ಮಾಡ್ಬೇಕು ಆರ್ಡ್ರು? ಇದು ಎಷ್ಟು ಬೊಕ್ಕಸಿಗೆ ಲಾಸ್ ಆಯ್ತು. ಈ 34 ಲಕ್ಷ ಅವರು ಟ್ಯಾಕ್ಸ್ ಕಟ್ಟಿದ್ರೆ ಇವತ್ತಿನ ಆ ಗ್ರಾಮ ಪಂಚಾಯತಿ ಒಳಗಡೆ ಏನಂದ್ರೆ ಡೆವಲಪ್ಮೆಂಟ್ ಕಾರ್ಯ. ಟ್ಯಾಕ್ಸ್ ಕಟ್ಟೋ ಉದ್ದೇಶ ಏನು? ಅಭಿವೃದ್ಧಿ ಕೆಲಸ ಮಾಡೋದು. ಸರ್ಕಾರ ಹೇಳುತ್ತೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಹೇಳುತ್ತೆ. ಮತ್ತೆ 34 ಲಕ್ಷ ರೂಪಾಯಿ ಟ್ಯಾಕ್ಸ್ ಯಾಕೆ ಕಟ್ಸ್ಕೊಳಕ್ಕಾಗ್ಲಿಲ್ಲ? ಇವರು ನಮ್ಮ ಪಂಚಾಯತ್ ರಾಜ್ ಇಲಾಖೆಯವರು ಮುಖ್ಯ ನಿರ್ವಾಹಕ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬರೀತಿದ್ದಾರೆ ಲೆಟ್ರು, ಅವರು ಆದೇಶನ ತಗೊಂತಿದ್ದಾರೆ. ಹಾಗಾದ್ರೆ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಇರುವಂತ CR ಸಾರ್ಗೆ ಈ ಲೆಟರ್ನ ಬರೆದು ಇಷ್ಟೇ ಟ್ಯಾಕ್ಸ್ ಕಟ್ತಾ ಇದೀವಿ ಅಂತಂದ್ರೆ ಇಂಧನ ಇಲಾಖೆಯದು ಟ್ಯಾಕ್ಸ್ ಅವ್ರಿಗೆ ಗೊತ್ತಿಲ್ವಾ? ನಿರ್ದೇಶನ ಕೊಟ್ಟಿರೋಲ್ವಾ? 34 ಲಕ್ಷ ಕಟ್ಟಿದ್ರೆ ಇವತ್ತು 24.10 ಒಳಗಡೆ ದಲಿತರ ಮಕ್ಕಳು, ದಲಿತ ಕಾಲೋನಿಗಳು, ದಲಿತರಿಗೆ ಅಭಿವೃದ್ಧಿ ಆಗುವಂತವ್ರು, OBC ಮಕ್ಕಳಿಗೆ ಇವತ್ತೇನು 24.10 ಅಂತೇಳಿ ನಾವು ಏನೋ ಒಂದು ಸ್ಕೀಮ್ ಯೋಜನೆ ಇದೆ, ಕ್ರಿಯಾ ಯೋಜನೆ ಒಳಗಡೆ ಈ 34 ಲಕ್ಷವನ್ನು ಬಳಸ್ಕೊಂಡು ಅಲ್ಲಿಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋ ಮತ್ತು ಕುಡಿಯೋ ನೀರಕ್ಕೋ ಮತ್ತೊಂದಕ್ಕೋ ಹೆಲ್ಪ್ ಆಗ್ತಿತ್ತಲ್ಲ. ಇದು ಯಾರು ಬೊಕ್ಕಸಿಗೆ ಲಾಸ್ ಮಾಡಿದ್ರು? ಎಲ್ಲದನ್ನು ಸರ್ಕಾರದ ಇಂಥ ತೆರಿಗೆಗಳನ್ನು ಇವರು ಕಟ್ಸ್ಕೊಳ್ಳಲಾರದೆ, ತೆರಿಗೆಗಳನ್ನು ಕಟ್ಸ್ಕೊಳ್ಳೋಕಾಗದೆ ಕೆಲಸ ಮಾಡ್ತಿದ್ದಾರೆ ನಮ್ಮ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮಾಡ್ತಿದ್ದಾರೆ. ಮತ್ತೆ ಇಷ್ಟೊಂದು ಸಾವಿರಾರು ಲಕ್ಷಗಟ್ಟಲೆ ಆಗಿರುವಂಥ ಇನ್ವೆಸ್ಟ್ಮೆಂಟು ಟ್ಯಾಕ್ಸ್ ಯಾಕೆ ಕಟ್ಟಲ್ಲ? ಹೋಗ್ಲಿ, ಇದು ಒಂದಾಯ್ತು. ಹುಳಿಯಾಳಲ್ಲಿ, ಆರ್ಕಬಾವಿ, ಬೆಳಗಟ್ಟ ಎಣ್ಣೆನೇ ಆಗಿಲ್ಲ. ಎಣ್ಣೆ ಆಗ್ಲಿದ್ದಲ್ಲೇ ಭೂಪರಿವರ್ತನೆ ಕಾಯ್ದೆ ಹೇಳುತ್ತೆ 1964 ಆಕ್ಟ್ ಪ್ರಕಾರ ನೀವು ಎಣ್ಣೆ ಮಾಡ್ಕೋಬೇಕು ಅಂತೇಳಿ ಇಂಧನ ಇಲಾಖೆ ಆದೇಶ ಮಾಡುತ್ತೆ. ಎಣ್ಣೆ ಮಾಡ್ಕೊಂಡ್ಮೇಲೆ ನೀವು ಅಭಿವೃದ್ಧಿದಾರರು ಯೋಜನೆಗಳು ಅನುಷ್ಠಾನಗೊಳಿಸ್ಬೇಕು ಅಂತ ಹೇಳುತ್ತೆ. ಹಂಗಾದ್ಮೇಲೂ ಎಣ್ಣೆ ಇಲ್ಲ. ಎಷ್ಟು? 300 ಎಕರೆ, 200 ಎಕರೆ, 400 ಎಕರೆ ಎಣ್ಣೆ ಆದ್ಮೇಲೆ ಎಣ್ಣೆ ಮಾಡಲಿದ್ದಂಗೆ ಎಣ್ಣೆ ಮಾಡೋ ಉದ್ದೇಶ ಏನಂದ್ರೆ ಟ್ಯಾಕ್ಸ್ ಕಟ್ಟುತ್ತೆ ಸರ್ಕಾರಕ್ಕೆ. ಆ ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಟ್ಟಲಿ. ಈ ಎಣ್ಣೆನಾಗಲಿದ್ದಂಗೆ ಹೆಂಗ್ ಕಟ್ಟುತ್ತಾನೆ ಟ್ಯಾಕ್ಸು? ಕೃಷಿ ಇಲಾಖೆ ಕಟ್ಟಕ್ಕಾಗತ್ತಾ? ಕೃಷಿಯಿಂದ ಆಗಲೇ ಬೇರ್ಪಟ್ಬಿಟ್ಟಿದೆ, ಕೈಗಾರಿಕೆನ ಆಗಿದೆ. ಮತ್ತೆ ಟ್ಯಾಕ್ಸ್ ಯಾರು ಕಟ್ಟಬೇಕು? ಗ್ರಾಮ ಪಂಚಾಯತಿ ಕಟ್ಟಬೇಕು. 100 ಎಕರೆ, 200 ಎಕರೆ, 300 ಎಕರೆ ಸೋಲಾರ್ ಪ್ಲಾಂಟೇಶನ್ ಹಾಕಿ ಎಣ್ಣೆ ಮಾಡಿಸ್ಕೊಂಡ್ಲಿದಂಗೆ, ಟ್ಯಾಕ್ಸ್ ಕಟ್ಟಲಿದಂಗೆ ಮಾಡಿದ್ದಾರೆ. ಆಮೇಲೆ ಮತ್ತೆ ಕಾಯ್ದೆ ಹೇಳುತ್ತೆ, ಭೂಸುಧಾರಣೆ ಕಾಯ್ದೆ 1964-95 ಪ್ರಕಾರ ಯಾವ ಅಭಿವೃದ್ಧಿದಾರರು ಎಣ್ಣೆ ಮಾಡಿಸ್ಕೊಂಡಿಲ್ಲೋ ಅವರ ಮೇಲೆ ಉಲ್ಲಂಘನೆ ಆಗಿದೆ ಅಂತೇಳಿ ನೀವು ಕ್ರಮ ವಹಿಸಿ ಅಂತ.
ಒಂದು ಆಯ್ತಾ ಉಲ್ಲಂಘನೆ ಆಗಿದೆ ಅಂತ 1964 ನಿಯಮ ಪ್ರಕಾರ ಮುಂದುವರೆದ ಅದೇ ಸರ್ಕಾರ, ನಮ್ಮ ಸರ್ಕಾರ ಹೇಳುತ್ತೆ 1964 96ನೇ ವಿಧಿಯ ಪ್ರಕಾರ ಯಾರು ಎಣ್ಣೆ ಮಾಡ್ಕೊಂಡಿರಲ್ಲೋ ಅಭಿವೃದ್ಧಿದಾರರು, ಯಾವ ಕಂಪನಿ ಆಗಿರೋ ಯಾರು ಮಾಡ್ಕೊಂಡಿರಲ್ವೋ ಅವರು ಒಂದು ದಿನಕ್ಕೆ 2,500 ಲೆಕ್ಕ ಹಾಕ್ಬೇಕು. ಎಷ್ಟು? ಒಂದು ಎಕರೆಗೆ 2,500 ರೂಪಾಯಿ ಲೆಕ್ಕ ಹಾಕ್ಬೇಕು. ಇಲ್ಲಿ ದಂಡ ಡೈಲಿ 2,500. ಇಲ್ಲಿ 700ರಿಂದ 800 ಎಕರೆ ಇದೆ. ಇನ್ನು 2,500 ಏನು ಅದು ದಂಡ ದಂಡ. Per day. Company. ಒಂದು ದಿನಕ್ಕೆ 1 ಎಕರೆ 1 ಎಕರೆಗೆ 1 ದಿನಕ್ಕೆ ಕಂಪನಿ ದಂಡ ಕಟ್ಟಬೇಕು. ಯಾರು ಎಣ್ಣೆ ಮಾಡ್ಕೊಂಡಿರಲ್ಲ 95 ಉಲ್ಲಂಘನೆ ಆಗಿದೆ. ಸರ್ಕಾರಕ್ಕೆ. ಅರ್ಥ ಮಾಡ್ಕೊಳ್ಳಿ ಸರ್, ವಾಣಿಜ್ಯ ಉದ್ಯಮ 95 ಯಾರು ವಾಣಿಜ್ಯ ಉಲ್ಲಂಘನೆ ಆಗಿರುತ್ತೆ ಅಂದ್ರೆ ಎಣ್ಣೆ ಮಾಡಿಸಿರಲ್ವೋ, ದಂಡ. ಅಭಿವೃದ್ಧಿದಾರ ಹಾಕಿರ್ತಾರೋ, ಉಲ್ಲಂಘನೆ ಆದ್ರಂದ್ರೆ 96 ಬರುತ್ತೆ. ಇದರಂತೆ ನಮ್ಮ ಕ್ಷೇತ್ರದಲ್ಲಿ ಅಂದಾಜು ಎಷ್ಟಿದೆ? ಅಂದಾಜು 1,000 ಎಕರೆ ಇದೆ. ಎಷ್ಟು ಬೊಕ್ಕಸಕ್ಕೆ ಹಣ ಸರ್ಕಾರ? ಸುಮಾರು ಪ್ರತಿ ವರ್ಷದಂತೆ ಈ ಒಂದು ಆಕ್ಟ್ ಉಲ್ಲಂಘನೆ ಆಗಿದೆ, 95 ಉಲ್ಲಂಘನೆ ಆಗಿದೆ ಅನ್ನೋ ಪ್ರಕಾರ ನಾವು ನೋಡಿದ್ರೆ ಇಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿನ ಒಂದೇ ಹೇಳ್ತಾ ಇದ್ದೀನಿ ನಾನು, ನಮ್ಮ ಕೂಡ್ಲಿಗಿ ತಾಲೂಕು ಸುಮಾರಿಂದ 500 ಕೋಟಿಗಿಂತ ಹೆಚ್ಚು ಪೆನಾಲ್ಟಿ ಕಟ್ಟಬೇಕು. ಕಂಪ್ನಿಯವರು, ಎಲ್ಲ ಕಂಪ್ನಿಯವರು ಟೋಟಲ್ ಸರ್ ಮತ್ತೆ ಈಗ ತಾಲೂಕು ಆಡಳಿತ ಏನ್ ಮಾಡ್ತಿದೆ ಇದು ಗೊತ್ತಿಲ್ವಾ ಅವ್ರಿಗೆ? 95 ಉಲ್ಲಂಘನೆ ಆಗಿದೆ ಅಂತ ರಿಪೋರ್ಟ್ ಆಗ್ತಿದ್ದಾರೆ. 95 ಉಲ್ಲಂಘನೆ ಆಗಿದೆ, ರೈತರ ಪಾಣಿಕಾಲಂ 11 ಒಳಗಡೆ ಉಲ್ಲಂಘನೆ ಆಗಿದೆ ಅಂತ ಬರ್ತಿದ್ದಾರೆ. ರೈತರಿಗೆ ಯಾವ್ದು ಸಾಲ ಸಿಗಲ್ಲ, ರೈತರಿಗೆ ಗೊಬ್ಬರ ಸಿಗಲ್ಲ, ಆದ್ರೆ ಉಲ್ಲಂಘನೆ ಆಗಿದೆ. ಕ್ರಮ ನಂಬರ್ 11 ಒಳಗೆ ಬಂದ್ ಕುಂತಿದೆ. ಕಾಲಂ ರೈತರಿಗೆ ನೀವು ಇದೆಲ್ಲ ಪೆನಾಲ್ಟಿ ಹಾಕ್ತೀರಾ, ಕಂಪ್ನಿ ಯಾಕೆ 500 ಕೋಟಿ ಯಾಕೆ ಕಟ್ಸ್ಬಾರ್ದು ನೀವು? ಇದೆಲ್ಲ ಯಾರ ಅಭಿವೃದ್ಧಿಗೆ ಆಗುತ್ತೆ? 500 ಕೋಟಿ ಇವತ್ತು ಸರ್ಕಾರ ಬೊಕ್ಕಸಿಗೆ ಲಾಸ್ ಮಾಡ್ತಾ ಇದ್ದೀರಲ್ಲ, ಮತ್ತೆ ಏನ್ ಮಾಡ್ತಿದೆ ತಾಲೂಕು ಆಡಳಿತ? ನಾವು ನೋಡಿದಿವಿ, ಮೆಮೊರಂ ಕೊಟ್ಟಿವಿ, ಎಲ್ಲಾ ಮಾಡ್ತೀವಿ. ಕಂದಾಯ ನಂದು ಅಂತ ಅನ್ನೋದಾಗ ಕಂದಾಯ ಇಲಾಖೆ ನನ್ನದು, ಇಲಾಖೆ ಅವರದ್ದು. ಅಧಿಕಾರಿಗಳು ಆದ್ರೆ ನಂದು ಸರ್ಕಾರ ಲ್ಯಾಂಡ್ ಅಲ್ಲಿ ಕಂಬ ಆಗ್ತಾ ಇದಾರ ಮಾನ್ಯ ತಹಶೀಲ್ದಾರ್ ಅಂದ್ರೆ ಅದು ನನಗೆ ಗೊತ್ತಿದೆ. ನೋಟಿಸ್ ಕೊಟ್ಟಿದ್ದೀರಾ? ಏನಾಗಿದೆ ಕ್ರಮ ಅಂದ್ರೆ? ಅಂದ್ರೆ ನಂದು ಅಂದ್ರೆ ಅವ್ರ ಕೆಲ್ಸ. ಸ್ವಂತದ? ಹಾ? ಅವ್ರ ಸ್ವಂತದಂತ? ಇರ್ಬೋದೇನಾ? ಸ್ವಂತ ಇರ್ಬೋದೇನಾ? ನಮಗೆ ಗೊತ್ತಿಲ್ಲ. ನಾವು ಕೇಳಿದಾಗ ಆನ್ಸರ್ ಕೇಳಿದಾಗ ಕಂದಾಯ ನಂದು ಅಂತ. ಹಾಗಾದ್ರೆ ಪಬ್ಲಿಕ್ ಕಂದಾಯ ಸಂಬಂಧ ಇಲ್ಲ. ಆಯ್ತು, ನಿಮ್ದೇ ಕಂದಾಯ ಇದೆ. ಈಗ 500 ಕೋಟಿ ಟ್ಯಾಕ್ಸ್ ಕಟ್ರಿ, ಯಾಕೆ ಕಟ್ಸಕ್ಕಲ್ಲ? ಕಂಪ್ನಿಯಿಂದ ಕಟ್ಸಿ. ತಾವು ನಮ್ದು ಅಂದಾಗ ಮತ್ತೆ ನಿಮ್ಗೆ ಅಧಿಕಾರ ಇದೆಯಲ್ಲ, ನಾನ್ ಕಟ್ಸಕ್ಕಾಗಲ್ಲ. ನಂದು ಅದೇ ಅವ್ರದ್ದು ಆದ್ಮೇಲೆ ಅವರೇ ಕಟ್ಸ್ಬೇಕಲ್ಲ, ಅವರೇ ಕಟ್ಬೇಕಲ್ಲ. ಇಲ್ಲ ನಾವು ಕಟ್ಟಬೇಕು. ನಂದು ಅಂದ್ಮೇಲೆ ಅವರೇ ಕಟ್ಬೋದು. ಈಗ ನಿಮ್ಮ ಒತ್ತಾಯ ಏನು ಹಂಗ ಇದೇ ರೀತಿ? ಸೊ ಈ ತರ ಸುಮಾರು ಸಮಸ್ಯೆಗಳು ಇದಾವೆ ಸರ್. ಇದನ್ನ ಮಾನ್ಯ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾಡಳಿತ ಆಯ್ತು, ಇದು ಸರ್ಕಾರ ಲೆವೆಲ್ ವರೆಗೂ ನಾವು ತಗೊಂಡು ಹೋಗ್ತೀವಿ. ಮಾನ್ಯ ಲೋಕಾಯುಕ್ತರಿಗೆಲ್ಲ ಇದನ್ನ ಕೊಡ್ತಾ ಇದೀವಿ. ಲೋಕಾಯುಕ್ತರಿಂದ ಇದು ತನಿಖೆ ಆಗಬೇಕು. 100 ಕೋಟಿ ನಮಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಟ್ಯಾಕ್ಸ್ ಕಟ್ಟಿ ಅದು ನಮ್ಮ ತಾಲೂಕು, ಹಿಂದುಳಿದ ತಾಲೂಕು, ಅಭಿವೃದ್ಧಿದಾರರು ಬಹಳಷ್ಟು ಮಂದಿ ಬಂದಿದ್ದಾರೆ ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಕ್ಕೆ. ಕಂಪ್ನಿಗಳು ಸಾಕಷ್ಟು ಇದ್ದಾವೆ. ಆ ಕಂಪ್ನಿಗಳು ಇವತ್ತು ಟ್ಯಾಕ್ಸ್ ಕಟ್ಟಿದ್ರೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ನಿಜವಾದ ಅಭಿವೃದ್ಧಿ ಒಳಗಡೆ ಎಜುಕೇಷನ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಇನ್ನು ಇತರ ಸವಲತ್ತುಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಟ್ಯಾಕ್ಸು. ಒಬ್ಬ ನಲ್ಲಿ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿಯಲ್ಲಿ ನಳ ಬಿಲ್ ಕಟ್ಟಲಿಲ್ಲ ಅಥವಾ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತಂದ್ರೆ ನಳ ಬಿಲ್ ಕಟ್ ಮಾಡ್ತೀರಾ? ಕರೆಂಟ್ ಬಿಲ್ ಕಟ್ ಮಾಡ್ಕೊಂಬರ್ತೀರಾ? ಇಲ್ಲ, 500 ಕೋಟಿ ಗಟ್ಟಲೆ ಟ್ಯಾಕ್ಸ್ ಕಟ್ಬೇಕಲ್ಲ. ಮತ್ತೆ ಇವ್ರಿಗೆ ಏನ್ ಕ್ರಮ ತಗೊಂತೀರಾ? ಕೊನೆಯದಾಗಿ ನೀವು ತಾಲೂಕು ಆಡಳಿತಕ್ಕೂ ಹಾಗೂ ಜಿಲ್ಲಾಡಳಿತಕ್ಕೆ ಹೇಳೋಕೆ ಏನ್ ಬಯಸ್ತೀರಿ? ಬಯಸೋದಿಷ್ಟೇ, ನಮ್ಗೆ ಏನು ಸರ್ಕಾರದ ಆದೇಶಗಳು ಏನಿದಾವೆ ಸರಿಯಾದ ರೀತಿಯಲ್ಲಿ ಪಾಲನೆ ಆಗ್ಬೇಕು. ನಿಮ್ ಕೈಲಿ ಆಗ್ಲಿಲ್ಲ ಅಂತ ಬಿಟ್ಟೋಗಿ ಬೇರೆ ಅಧಿಕಾರಿಗಳು ಅಥವಾ ನಮ್ಮ ಮಾನ್ಯ ಶಾಸಕರು ಇದ್ರ ಪರವಾಗಿ ಅಸೆಂಬ್ಲಿ ಒಳಗೆ ಮಾತಾಡಿದ್ದಾರೆ. ಈಗ ಅವರೇ ಇದನ್ನ ಬಗ್ಗೆ ಜವಾಬ್ದಾರಿ ತಗೋಬೇಕು. ಯಾಕಂದ್ರೆ ಅಸೆಂಬ್ಲಿ ಒಳಗಡೆ ನಮ್ಮ ನೋವುಗಳನ್ನ ಎಲ್ಲ ಹೇಳ್ಕೊಂಡಿದ್ದಾರೆ. ಆದ್ರೆ ಮನೆಯಲ್ಲಿ ತೂತಿದ್ದಾಗ ನಾವು ಎಷ್ಟೇ ಮುಚ್ಚಕ್ ಹೋಗೋದ್ರೆ ಅದು ಕೆದರು. ಶಾಸಕರು ಹೇಳ್ತಾರೆ ಕಂಪನಿಗಳು ಬಂದು ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗ್ತಿದೆ, ಟ್ಯಾಕ್ಸ್ ಕಟ್ಲಿಲ್ಲಲ್ವಾ? ಟ್ಯಾಕ್ಸ್ ಕಟ್ಬೇಕಾಗಿತ್ತು. ನಮ್ಮ ಶಾಸಕರು ಹೇಳಿರೋದೇನಂದ್ರೆ ಕಂಪ್ನಿಗಳು ಬಂದಾಗ ಟ್ಯಾಕ್ಸ್ ಬರುತ್ತಂತೆ. ಅವ್ರಿಗೆ ಮಾನ್ಯ ಶಾಸಕರಿಗೆ ಗೊತ್ತಿಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಅವ್ರ ಮಾಹಿತಿ ಇಲ್ವಾ? ಅವ್ರಿಗಿಲ್ಲ. ಅವ್ರಿಗಂತ ಈಗ ಅಂದ್ರೆ ಟ್ಯಾಕ್ಸ್ ಕಟ್ಟಿದ್ದಾರೆ, ಕಂಪ್ನಿಗಳು ಬಂದು ನಮ್ಮ ತಾಲೂಕಿನ ಅಭಿವೃದ್ಧಿ ಆಗ್ತಿದೆ ಅಂತ ಅವ್ರು ಕನಸು ಕಾಣ್ತಿದ್ದಾರೆ ಏನೋ ಅಂತ ನನಗೆ ಅನಿಸ್ತಾ ಇದೆ. ಹೋರಾಟಗಾರರೇ ಮುಳ್ಳಾಗ್ತಿದ್ದಾರೆ, ಅಭಿವೃದ್ಧಿ ಆಗಕ್ಕೆ ಬಿಡ್ತಾ ಇಲ್ಲ. ಮಾಹಿತಿದಾರರು
ಮಾಹಿತಿ ಹಕ್ಕು ಕಾರು ಏನು ಇದೆ ಕಾರ್ಯಕರ್ತರೇ ತೊಂದರೆ ಕೊಡ್ತಾ ಇದ್ದಾರೆ ಕಂಪ್ನಿಯವರಿಗೆ ಸರ್, ಅನ್ನೋದು ಏನು ಗೊತ್ತಾ, ಅಲ್ಲ, ಅದನ್ನ ನಾವು ಹೇಳೋದೇನಂದ್ರೆ ಮಾಹಿತಿ- ಶಾಸಕರು ಹಂಗೆ ಹೇಳ್ತಾ ಇದ್ದಾರೆ ಅಂದಾಗ ನಮ್ಮ ಕೂಡ್ಲಿಗಿ ಹಿಂದುಳಿದ ತಾಲೂಕಿಗೆ ಸುಮಾರು ಕೈಗಾರಿಕೆ ಉದ್ಯಮ ಅಥವಾ ವಾಣಿಜ್ಯ ಉದ್ಯಮಕ್ಕೆ ಸಂಬಂಧಪಟ್ಟಂತ ಸೋಲಾರು ಅಥವಾ ವಿಂಡೋ ಇವು ಕಂಪ್ನಿಗಳು ಬರಲಿ, ಬಟ್ ಲೀಗಲ್ ಆಗಿ ಮಾಡಲಿ. ಅವರಿಗೆ ಅರೇಂಜ್ಮೆಂಟ್ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು, ಯಾವುದೇ ಒಂದು ಪ್ರಬಲ ಲೀಡರ್ಗಳು ಕೂಡ ಮಾಡೋದು ಬೇಡ, ಅವ್ರಿಗೆ ಫ್ರೀಯಾಗಿ ಕೊಡೋಣ, ಫ್ರೀಯಾಗಿ ಬಿಡೋಣ. ಬಟ್ ಇದಕ್ಕೆ ಸಂಬಂಧಪಟ್ಟಂತ ದೊಡ್ಡ ಲೀಡರ್ಗಳೇ ಆ ಕಂಪ್ನಿಗಳನ್ನ, ಆ ಕಂಪ್ನಿ ಎಂಪ್ಲಾಯಿಗಳನ್ನ, ಆ ಕಂಪ್ನಿ ಸಂಬಂಧಪಟ್ಟಂತನ್ನ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ದೊಡ್ಡ ಲೀಡರ್ಗಳೇ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಡೀ ಕ್ಷೇತ್ರದಲ್ಲೇ ಇದೆ ಇದು ಸುದ್ದಿ. ಹರಾಸ್ಮೆಂಟ್ ಅಂದ್ರೆ ಇಲ್ಲಿಗಲ್ ಅಂದ್ರೆ ಅವರಿಗೆ ಒತ್ತಾಯ ಮಾಡ್ತಿದ್ದಾರೆ. ಅವರು ಕಂಪ್ನಿ, ಯಾವುದೇ ಒಂದು ಕಂಪ್ನಿ ಲೀಗಲ್ ಆಗಿ ಮಾಡಕ್ ಆಗಲ್ಲ. ಯಾಕೆ ಸರ್ ಅಂದ್ರೆ, ಯಾಕೆ ಆಗಲ್ಲ ಅಂದ್ರೆ, ಅವರು ಈಗ ಕಂದಾಯ ಇಲಾಖೆ, ಈಗ ಇವ್ರು ಹೇಳಿದ್ರು ನಮ್ಮ ಸಂತೋಷ, ಕಂದಾಯ ಇಲಾಖೆಯಲ್ಲಿ ಏನಿದೆ ಈಗ ಫರ್ 90 ಮೀಟರ್ ಸುತ್ತ ಏನೋ ಇದು ಏರಿಯಲ್ಲಿ ತಗೊಳ್ಬೇಕು. 90 ಮೀಟರ್ ಬೇಡ, 90 ಮೀಟರ್ ನಿಯಮ ಸರ್ ಬದ್ಧವಾಗಿ ಮಾಡಲ್ಲ ಕೆಲಸ ಅಂತ ಸರ್. 90 ಮೀಟರ್ ಅಂದ್ರೆ ಸುತ್ತ 100 ಮೀಟರ್ ತಗಂದ್ರೆ 10 ಎಕರೆ ಆಗ್ತದ. ಸುತ್ತ 100 100 × 100 ಹಾಕಿ ಅಂದ್ರೆ 10,000 ಆಗ್ತದೆ. 10,000 ಡಿವೈಡೆಡ್ ಮಾಡಿದ್ರೆ 10 ಎಕರೆ ಆಗ್ತದೆ. ಕರೆಕ್ಟ್ 10 ಎಕರೆ. 10 ಎಕರೆ ಯಾರು ಪಾಲನೆ ಮಾಡೋದಿಲ್ಲ, ಅದು ಇನ್ಲೀಗಲ್ಲೇ. ಇದೇನ್ ಮಾಡ್ತಾರೆ ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳ ಸಂಬಂಧಿಕರು ಆ ಕಂಪ್ನಿಗಳ ಮೇಲೆ ಒತ್ತಡ ಮಾಡಿ ಅವರೇ ಇದು ಮಾಡ್ತಾರೆ ಹೊರತು ಸಾಮಾನ್ಯ ಜನ ಅಥವಾ ಯಾವುದೇ ಒಂದು ಮಾಹಿತಿ ಕೇಳತ್ತ ಸಾಮಾನ್ಯ ವ್ಯಕ್ತಿ ಇದನ್ನ ಯಾರು ತೊಂದರೆ ಮಾಡಲ್ಲ. ದೊಡ್ಡ ಲೀಡರ್ಗಳು ಅಥವಾ ದೊಡ್ಡ ಜನಪ್ರತಿನಿಧಿಗಳ ಅಣ್ಣ ತಮ್ಮರು ಮಕ್ಕಳು ರಿಲೇಷನ್ ಮಾಡ್ತಾ ಇರೋದು. ಪ್ರಭಾವಿಗಳ ಮಕ್ಕಳು ನೋಡಿ ರಿಲೇಷನ್ ಅವರೇ ಮಾಡೋದು. ಇದು ನೋಡ್ರಿ, ಮಾಹಿತಿ ಹಕ್ಕು ಇರೋದು ಪ್ರತಿಯೊಬ್ಬನ ನಾಗರಿಕ ಹಕ್ಕೋದು. ಅದನ್ನ ಯಾರೇ ಅದನ್ನ ತಗೋಬಾರ್ದು, ಹರಾಸ್ಮೆಂಟ್ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರನೇ ಕೊಟ್ಟಿದೆ, ಪ್ರತಿಯೊಬ್ಬ ಇಲಾಖೆ ಒಳಗಡೆ ಪ್ರತಿಯೊಂದನ್ನು ಮಾಹಿತಿ ಕೇಳುವಂತ ಅಧಿಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗಿದೆ. ಆ ಮಾಹಿತಿ ಕೇಳಬೇಡ ಅಂತ ಹೇಳೋ ಅಧಿಕಾರ ಸರ್ಕಾರ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಆದೇಶ. ಮಾಹಿತಿ ಹಕ್ಕು ಕೇಳುವಂತದ್ದು ಯಾವ ರಾಜ್ಯ ಸರ್ಕಾರಕ್ಕಿಲ್ಲ, ಯಾವ ಸಿಎಂಗೂ ಇಲ್ಲ, ಯಾರಿಗೂ ಇಲ್ಲ, ಯಾವ ಅಧಿಕಾರಿಗೂ ಇಲ್ಲ. ಮಾಹಿತಿ ಕೇಳುವಂತ ಅಧಿಕಾರ ಪ್ರತಿಯೊಬ್ಬರಿಗಿದೆ. ಆದರೆ ಮಾಹಿತಿಯನ್ನು ಕೇಳುವ ನೆಪದಲ್ಲಿ ದುರುಪಯೋಗ ಮಾಡುವಂತ ವ್ಯಕ್ತಿಗಳ ಮೇಲೆ ನೀವು ಕ್ರಮ ತಗೊಳ್ಳಿ, ಕೇಸ್ ಹಾಕಿ, ನಮ್ಗೇನು ಅಭ್ಯಂತರ ಇಲ್ಲ. ಆದರೆ ಮಾಹಿತಿ ಹಕ್ಕು ಕೇಳೋಂಗಿಲ್ಲ, ದೌರ್ಜನ್ಯ ಅನ್ನೋದು ಅಂತಂದು ನಾವು ಖಂಡಿಸ್ತೀವಿ. ಯಾಕಂದ್ರೆ ಇವತ್ತು ಮಾಹಿತಿ ಹಕ್ಕು ಇರೋದ್ರಿಂದನೇ ಇವತ್ತಿಷ್ಟೆಲ್ಲ ದಾಖಲೆಗಳು ನಮ್ಗೆ ಸಿಗ್ತಾ ಇರೋದು. ಇವತ್ತು ಒಂದ್ ವೇಳೆ ಮಾಹಿತಿ ಹಕ್ಕು ಇರ್ಲಿಲ್ಲ ಅಂದ್ರೆ ಇವ್ಯಾವ ನಮ್ನೆಲ್ಲ ಮುಚ್ಚಾಕ್ಬಿಡ್ತಿದ್ರು. ನೀವು ಕೂಡ ಮಾಹಿತಿ ಹಕ್ಕು ಕೂಡ ಅಧಿಕಾರಿಗಳು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಅಂತ ನೀವು ಹೌದು. ಮಾಹಿತಿ ಹಕ್ಕು ಅಧಿಕಾರಿಗಳು ಈಗ ಮಾಹಿತಿ ಕೇಳಿದ್ಮೇಲೆ ಕರೆಕ್ಟ್ ಆಗಿ ಮಾಹಿತಿ ಕೊಡಿ, ನೀವ್ ಯಾಕೆ ಎದುರ್ತೀರಾ? ಅದಕ್ಕೆ ಸಾರ್ವಜನಿಕ ಅಧಿಕಾರಿಗಳು ಕೂಡ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೈನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಹೋಯ್ತು? ಸಾರ್ವಜನಿಕ ಮಾಹಿತಿ ಅಧಿಕಾರಿ ತಹಸೀಲ್ದಾರ್ ಸೈನ್ ಮಾಡ್ತಾರೆ. ಆದ್ರೆ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಮಾಹಿತಿ ಹಕ್ಕನ್ನ ಕರೆಕ್ಟ್ ಆಗಿ ತಾಲೂಕು ಅಧಿಕಾರಿಗಳೇ ನಡೆಸ್ಕೊಳ್ತಾ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರಿಗೆ ಯಾವ ಲೆಕ್ಕ ಆಗುತ್ತೆ ಇದು? ಸೊ ಆ ರೀತಿಯಲ್ಲಿ ಇನ್ನು ಸಾಕಷ್ಟಿದೆ. ನಮ್ಮ ಸೂರದಹಳ್ಳಿ ಗ್ರಾಮದಲ್ಲಿ ಕಂಬಗಳು ಕೊಡದೆ ನಮ್ಮ ಬಸಣ್ಣವರು ರೈತರು ಮಾತಾಡ್ತಾರೆ, ಅವರ ಭಾವನೆಗಳನ್ನ ಕೇಳ್ಬೇಕಂತ ನಾವು ಹೇಳ್ತೀವಂತೆ. ಸೊ ಇನ್ನು ಯಾವ್ದಾದ್ರು ನಿಮ್ಗೆ ನಮ್ಮ ಇಲಾಖೆ ಅಂದ್ರೆ ನಮ್ಮ ಇದೇನು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವೈಫಲ್ಯ ಬಗ್ಗೆ ಸ್ಪಷ್ಟವಾದಂತ ನಾವು ಮಾಹಿತಿಯನ್ನು ನೀಡಿದ್ದೀವಿ. ತಾವು ಇದನ್ನ ನಮ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕವರೆಗೂ ಹೋಗ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಿದ್ದೀವಿ. ಇದೇನಾದ್ರೂ ಮುಂದೆ ಅವ್ರು ಇಷ್ಟಾದ್ರೂ ಅವ್ರು ಎಚ್ಚೆತ್ತಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟವಾದಂತ ಹೋರಾಟವನ್ನು ಹಾಕೋಣ. ಅದು ಎಷ್ಟು ದಿನಕ್ಕನ ಆಗ್ಲಿ, ಯಾಕಂದ್ರೆ ಸರ್ಕಾರ ಬೊಕ್ಕಸಕ್ಕೆ ನಾವು ಲಾಸ್ ಮಾಡಕ್ಕೆ ನಾವು ರೆಡಿ ಇಲ್ಲ. ಸರ್ಕಾರದ ಬೊಕ್ಕಸಕ್ಕೆ ನಾವು ಟ್ಯಾಕ್ಸ್ ಕಟ್ಟದೆ ಬಿಡೋದಿಲ್ಲ. ಅದು ಯಾರೇ ಆಗಿರಲಿ, ನಾವು ಟ್ಯಾಕ್ಸ್ ಕಟ್ತೀವಿ. ನಿಯಮ ಪಾಲನೆ ಮಾಡಲೇಬೇಕು. ಆ ನಿಯಮ ನಮಗೆ ಹೇಗೆ ಪ್ರತಿಯೊಬ್ಬ ನಾಗರಿಕರು ಬಡವನಿಗೆ ನಿಯಮ ಇದೋ ಅದೇ ರೀತಿ ಕಂಪ್ನಿಗಳಿಗೂ ನಿಯಮ ಇದಾವೆ. ದುಡ್ಡಿದ್ದನಿಗೆ ನಿಯಮವನ್ನು ಕೊಡ್ಕೊಳಕ್ಕಾಗಲ್ಲ, ಬಡವನ ನಿಯಮವನ್ನು ದೌರ್ಜನ್ಯದಿಂದ ಒಳಗಾಗಕ್ಕಾಗಲ್ಲ. ನಿಯಮನೇ, ಕಾನೂನೇ. ಸೊ ಈ ನಿಟ್ಟಿನಲ್ಲಿ ಅದು ಯಾವುದೇ ಕಂಪ್ನಿ ಆಗಿರಲಿ, ಆ ಕಂಪ್ನಿಗೆ ಏನು ಟ್ಯಾಕ್ಸ್ ಕಟ್ಟಬೇಕಾಗಿದೆ ಅದನ್ನು ಕಟ್ಟಬೇಕು ಅಂತೇಳಿ ನಮ್ಮ ಒತ್ತಾಯ. ಅದೇ ರೀತಿಯಾಗಿ ನಮ್ಮ ರೈತರ ಒಂದು ಹಾವಳುಗಳಿದ್ದಾವೆ, ದಯವಿಟ್ಟು ಕೇಳಿ.